ಯಾಕೆ ನೆಡ್ಲಿಲ್ಲ? ಏನೋ ವಾಸ್ತು ಅಲ್ಲೇ ಇರಬೇಕು. ವಾಸ್ತು ಅಲ್ಲ, ವಾಸ್ತವ ನಿನಗೆ ವಾಸ್ತು ಮಾಡಿದ್ದಾನೆ. ವಾಸ್ತವ ಏನು ಮಾಡಿದ್ರು? ನಾನು ನಿಜ ಹೇಳಬೇಕು, ಮದುವೆಯಾದವರಿಗೆ ಒಂದು ಸಂಸಾರದ ಬಗ್ಗೆ ಮಾತ್ರ ಗೊತ್ತಿರು, ಬ್ರಹ್ಮಚಾರಿಗಳಿಗೆ ಎಲ್ಲ ಸಂಸಾರದ ಬಗ್ಗೆಯೂ ಗೊತ್ತಿರು. ಸಾಕು ಸಾಕು. ಯಾಕಂದ್ರೆ ನಮಗೆ ಹೋದಲ್ಲಿ ಬಂದಲ್ಲೆಲ್ಲ ಸಂಸಾರಸ್ಥರನ್ನು ನೋಡಿ ಅವರ ದುಃಖದಲ್ಲಿ ಭಾಗಿಗಳಾಗಿ ಎಲ್ಲ ರಸವು ನಮಗೆ ಗೊತ್ತಾಗಿದೆ ನೋಡಿ. ನಿಮ್ಮ ಹಾಗೆ ಎಷ್ಟು ಜನರಿಗೆ ಅನುಭವ ಆಗಿದೆ ನೋಡಿ. ನಾನು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಕೂತವರು ಅಲ್ಲೇ ಬಾಕಿ ಅಲ್ಲ. ಅವ ಉಂಟಲ್ಲ, ಒಂದು ವಿಷಯ ಅವನಿಗೆ ಸಿಕ್ಕಿದ್ರೆ ಜನ್ಮಾಂತರದಲ್ಲಿ ಜಾಲಾಡಿಸದೆ ಬಿಡ್ಲಿಕ್ಕಿಲ್ಲ. ನನಗೆ ಕೃಷ್ಣನನ್ನು ಅಲ್ಲಿಂದಲೇ ಗೊತ್ತುಂಟಲ್ಲ. ಅವನಿಗೆ ಹಗೆಯಾಗಿ ಅವನಿಗೆ ವಿರೋಧವಾಗಿ ಯಾರೇ ಮಾತಾಡಲಿ ಅದನ್ನು ಯಾವ ಪ್ರಸಂಗದಲ್ಲಾದರೂ ತೆಗೆಯದೇ ಇದ್ರೆ ಅವ ವಾಸ್ತವಲ್ಲ. ಸತ್ಯ ಸ್ವಾಮಿ, ನಿಮಗಿದ್ದಷ್ಟು ಅನುಭವ ಖಂಡಿತ ಯಾರಿಗೂ ಆಗಿರ್ಲಿಕ್ಕಿಲ್ಲ. ಗಿಡ ನಟ್ಟಿದ್ರು, ಬುಡ ಗಟ್ಟಿ ಆಗುವುದಕ್ಕೆ ಮೆಟ್ಟಿದ್ರು. ಬುಡ ಗಟ್ಟಿ ಆಗುವುದಕ್ಕೆ ಮೆಟ್ಟಿದ್ದಲ್ಲ, ನಿನ್ನ ಸೊಂಟಕ್ಕೆ ಮೆಟ್ಟಿದ್ದವು. ಇದು ಆಚೆಗೆ ಹೋದ್ರೆ ಕೆಲವರೆಲ್ಲ ಹೇಳುವ ಕ್ರಮ ಉಂಟು, ಕದ್ದವ ಸಿಕ್ಕದೇ ಇದ್ರೆ ಸಿಕ್ಕಿದವ ಕಳ್ಳ ಅಂತ. ಅದಲ್ಲ, ಅದನ್ನು ಬೇರೆ ಭಾಷೆಯಲ್ಲಿ ಬಹಳ ಚಂದ ಹೇಳಲಿಕ್ಕೆ ಬರ್ತದೆ, ಅದು ಬಿಡು. ಏನು ಮಾಡುದು? ಈ ಕೆಲವೆಲ್ಲ ಹೆಣ್ಣು ಮಂಗ ಹೊಳೆ ಬದಿಯಲ್ಲಿ ಹೋಗಿ ಕಲ್ಲನ್ನೆಲ್ಲ ಉಚ್ಚಿ 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 ಮುಖ ಕಲ್ಲಲ್ಲಿಗೆಲ್ಲ ಒರೆಸಿಕೊಳ್ತದೆ. ಹಾಗಾಗಿದೆ ನಿನ್ನ ಮುಖ. ನಿಮಗದು ಹೆಣ್ಣು ಮಂಗ ಅಂತ ಹೇಗೆ ಗೊತ್ತಾದದ್ದು? ಗಂಡು ಮಂಗನ ಉತ್ಕೊಳ್ಬಹುದು. ಹಾಗೆ ಮಾಡಿಕೊಳ್ಳುವುದು ಹೆಣ್ಣು ಮಂಗವೇ. ನಿನ್ನನ್ನು ನೋಡಿದ್ರೆ ಯಥಾರ್ಥಕ್ಕಾದ್ರೂ ಒಂದು ಮಾನಸಿಕದವರ ಹಾಗಿದ್ದೀಯ. ಸುಮ್ಮನೆ ನಾರದ್ರೆ ನೀವು. ನಾರದ್ರೆ ನೀವು ಹೇಳಿದ್ದಷ್ಟೂ ಸತ್ಯ. ಹೌದಲ್ಲ, ನಿನಗೊಂದು ಮಾನಸಿಕ ಉಂಟಲ್ಲ. ಅದಲ್ಲ, ಸ್ವರ್ಗಲೋಕದ ಹೂವದು. ಆದ್ರೆ ಒಂದು ಭಾಮ ಗಂಡಸರಿಗೆ ಇಟ್ಟು ಚಂದ ತಲೆ ಬಾಚಲಿಕ್ಕೆ ಗೊತ್ತುಂಟು ಅಂತ ನನಗೆ ಅವತ್ತು ಗೊತ್ತಾಗ್ತದೆ. ಅಂದ್ರೆ ಏನು ಬಾಚಿದ ತಲೆ, ಅಯ್ಯೋ ಏನು ಬೈತಲೆ ತೆಗೆದ, ಏನು ಜಡ ಹಾಕಿದ. ನಾರದ್ರೆ ಸಾಕು ಸಾಕು, ದೃಶ್ಯ ಸಾಕು. ನೋಡಿದ್ರಲ್ಲ ನೀವು, ದೇವಿ ಅಂತೆ ದೇವಿ. ನೀವು ಹೋದಲ್ಲ ಇದನ್ನೇ ಹೇಳೋದಂತ ಕಾಣ್ತದೆ. ಅವ್ರ ಮನೆಗೆ ಹೋಗಿ ರುಕ್ಮಿಣಿ ದೇವಿ, ಜಾಂಬವತಿ ಮನೆಗೆ ಹೋಗಿ ಜಾಂಬವತಿ ದೇವಿ, ಹೀಗೆ ಹೇಳೋದಂತ ಕಾಣ್ತದೆ ನೀವು. ಅದು ಶಾಂತ ದೇವಿ, ಇದು ಉಗ್ರದೇವಿ ಹಾಗೆ ರುಕ್ಮಿಣಿ. ರುಕ್ಮಿಣಿ ರುಕ್ಮಿಣಿ ಅವಳು ಅಂತ ಹೇಳಿದ್ರೆ ಸಾಕು, ನನಗೆ ಅರ್ಥ ಆಗ್ತದೆ. ಅವಳು ನಿನಗಿಂತ ಮೊದಲು ಕೃಷ್ಣನಿಗೆ ಹೆಂಡತಿ. ಸಾಕು, ಮೊದಲು ನಂತರವೋ ಸಾಕು. ಅವಳು ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ನೀವು ಅವಳು ಅಂತ ಏನ್ ಹೇಳ್ತೀರೋ ಅದು ಅವಳಿಗೆ ಹೇಳುವುದು. ಅವಳು ಇವಳಿಗಲ್ಲ, ಸತ್ಯಭಾಮ ದೇವಿಗೆ. ಸತ್ಯಭಾಮ ದೇವಿಗೆ ಅಲ್ಲಿಗಾಗುವಾಗ ಅವಳು, ಇಲ್ಲಿಗಾಗುವಾಗ ಸತ್ಯಭಾಮ ದೇವಿಗೆ. ಹೌದಾ? ಸಂಸಾರದ ಪ್ರಪೂರ್ಣ ಪ್ರಮಾಣದ ಗುಟ್ಟನ್ನು ಯಾವನು ತಿಳಿಯುತ್ತಾನೆ ಅವನು ಮದುವೆ ಆಗುವುದಿಲ್ಲ. ಹೂ ಬೀಳುವುದೆಲ್ಲ ಅವಳ ಮನೆಯ ಅಂಗಳಕ್ಕೆ ಬೀಳಲಿ. ಯಾರ ಮನೆಯ ಅಂಗಳಕ್ಕೆ? ಅವಳ ಮನೆಯ ಅಂಗಳಕ್ಕೆ ಬೀಳಲಿ ಅಂತ ಕೃಷ್ಣ ಮಾಡಿದ ಉಪಾಯ. ನಾನು ಹೇಳಿದ ಹಾಗೆ ಕೇಳುತ್ತಾ ಕೇಳುತ್ತಾ ನನ್ನ ಮನೆಯಲ್ಲಿ ಅವರು ಬಿದ್ದಿರಬೇಕು ಅಂತ ವ್ಯವಸ್ಥೆಯನ್ನು ನೀವು ಮಾಡಬೇಕು. ನಾನು ಅದಕ್ಕೆ ಒಂದು ಉಪಾಯ ಉಂಟು. ಏನು ಮಾಡುವುದು? ಸೊಂಟ ಮುರಿದ್ರೆ ಆಯ್ತು, ಬಿದ್ದೇರು. ಅಯ್ಯೋ, ಮತ್ತೆ ಚಾಕರಿ ಮಾಡುವುದು ಯಾರು? ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ದೀನೋದಾರಿ ರಮಣ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ಸುರಮುನಿಗಿರಗಿ ಕುಳ್ಳಿರಿಸಿ ಸುರಮುನಿಗಿರಗಿ ಕುಳ್ಳಿರಿಸಿ ಪೀಠದೊಳು ಉಪಚರಿಸುತ್ತ ವಂದಿಸಿಕೊಂಡಿದ್ದೇನೆ. ದೀರ್ಘ ಸುಮಂಗಲಿ ಭವ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿದವರಂತೆ ನೀವು. ನಾರದ್ರೆ ಇವತ್ತು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರೆ ನೀವು ಬರುವುದಿಲ್ವಂತೆ. ಬಂದಿದ್ದೇನಲ್ಲ, ಹೇಳಿದ್ದು ನಾನು. ನೆನೆದವರ ಮನದಲ್ಲಿ ನೀನೇನೋ ಚಿಂತೆ ಮಾಡ್ತಿದ್ದೆ, ಒಮ್ಮೆಲೆ ಎಳೆದ ಹಾಗಾಯ್ತು. ಎಲ್ಲೋ ಹೋಗುತ್ತೀವೋ ಇಲ್ಲಿ ಬಂದೆ ನಾನು. ಒಳ್ಳೇದಾಯ್ತು ಬಿಡಿ. ಕುಡಿಲಿಕ್ಕೆ ಏನಾದರೂ ತಗೊಳ್ತೀರೋ ಸ್ವಲ್ಪ? ಇಲ್ಲ, ನಾನು ಹೋದಲ್ಲೆಲ್ಲ ಕಡಿಮೆ ಮಾಡಿದ್ದೆ. ಅಲ್ಲ, ತೆಕ್ಕೊಳ್ಳುವುದು ಅಂದ್ರೆ ಕುಡಿಯುವುದು. ಏನಿದ್ರು
ನಮ್ಮದೊಂದು ನಿರ್ದಿಷ್ಟವಾದಂತಹ ಒಂದು ತಾಣ ಅಂತ ಉಂಟು, ಅಲ್ಲಿ ಮಾತ್ರ. ಇರ್ಲಿ ಬಿಡಿ, ಹಾಗಾದ್ರೆ ಬೇಡ ಅಂತ ಆಯ್ತು. ಬೇಡ, ಏನಾದ್ರೂ ತಿನ್ಲಿಕ್ಕೆ ತರ್ತೇನೆ. ಬೇಡಮ್ಮ, ಏನಾದ್ರೂ ಇದೆಯಾ ಕಾಣ್ತೇನೆ. ಯಾರಾದ್ರೂ ಇದ್ದದ್ದು ತರ್ತೇನೆ, ಏನಿದೆ ಅಂತ ಗೊತ್ತಿಲ್ಲ. ಬೇಡ, ಇದ್ದದ್ದನ್ನು ನಾನೆಲ್ಲ ತಿನ್ನುವುದಿಲ್ಲ. ನಾ ತಿನ್ನುವುದಿದ್ರೆ ಮಾತ್ರ ನಾ ತಿನ್ನುವುದು. ಸರಿ, ನೀವೇನು ಬಂದದ್ದು? ಪರಿಕಿಸಿ ಬೆಸಗೊಂಡ ಹರಿಗತಿ ಪ್ರಿಯಳೇ, ಈ ತೆರ ಚಿಲ್ತೆಯೇನು, ಈ ತೆರ ಚಿಲ್ತೆಯೇನು ಅರುಗೊಡವ ಹರಿಗತಿ ಪ್ರಿಯಳೇ, ಚಿಂತೆಯೇನು ಇಲ್ವಲ್ಲ, ಅಲ್ಲಿ ಆಚೆಗೆ ಹೋಗಿ. ನಿನ್ನನ್ನು ನೋಡಿದ್ರೆ ಯಥಾರ್ಥಕ್ಕಾದ್ರೂ ಒಂದು ಮಾನಸಿಕದವರ ಹಾಗಿದ್ದೀಯ. ಸುಮ್ಮನಿರಿ ನಾರದ್ರೆ ನೀವು. ಈ ಅವರಷ್ಟಕ್ಕೆ ಅವರು ಮಾತಾಡುವುದು, ಅವರಷ್ಟಕ್ಕೆ ಯಾರಿಗಾದ್ರೂ ಬೈದುಕೊಂಡಿರುವುದು, ಅವರಷ್ಟಕ್ಕೆ ಅವರು ಎಲ್ಲಿಗೋ ನೋಡ್ತಾ ಇರುವುದೆಲ್ಲ ಕಂಡ್ರೆ ಹರಿಗತಿ ಪ್ರಿಯಳು. ಇನ್ನೊಮ್ಮೆ ಹೇಳಿ. ಹರಿಗತಿ ಪ್ರಿಯಳು ಎಲ್ಲ ಕೇಳಿಸಿಕೊಳ್ಳಿ. ನಿನಗದು ಎಷ್ಟು ಗೊತ್ತಾಗಿದೋ ನನಗೆ ಗೊತ್ತಿಲ್ಲ. ಅಂತೂ ಪ್ರಚಾರದಲ್ಲಿ ಸತ್ಯಭಾಮಾದೇವಿ, ನಿಮಗೆ ಗೊತ್ತುಂಟು ನೋಡಿ. ಭಾಮೆ ಅಂತ ಹೇಳಿದ್ರೆ ಹೆಣ್ಣು. 8 ಮಂದಿ ಹೆಂಗಸರಲ್ಲಿ ನಿಜವಾದ ಹೆಣ್ಣು ಅಂತ ಹೇಳಿದ್ರೆ ಸತ್ಯಭಾಮ. ಬನ್ನಿ ನಾರದ್ರೆ, ಕೂತ್ಕೊಳ್ಳಿ. ಬೇಡ, ನಾನು ಇಲ್ಲೇ ಮಾತಾಡೋ ತೊಂದರೆ ಇಲ್ಲ, ನಾನು ಕೂತಿದ್ದೇನೆ. ಹಾಗಾಗಿಯೇ ನಿನಗೆ ಸತ್ಯಭಾಮ ಅಂತ ಹೆಸರು. ನಿನ್ನ ಒನಪು, ವಯ್ಯಾರ, ಬೆಡಗು, ಬಿಣ್ಣಾನ ಇತ್ಯಾದಿಗಳನ್ನೆಲ್ಲ ನೋಡಿದ್ರೆ ಕೃಷ್ಣ ನಿನ್ನ ಸೆರಗ ಹಿಂದೆಯೇ ಇದ್ದಾರೆ. ಹಾಲಿಗೆ ಸ್ವಲ್ಪ ಕೇಸರಿ ಹಾಕಿದಾರಲ್ಲ. ಬೇಡ, ನನಗೆ ಇತ್ತೀಚೆಗೆ ಸ್ವಲ್ಪ ಭೂಮಿಯಲ್ಲಿ ತಿರುಗುವಾಗ ಕಫದ ಒತ್ತಡ ಹೆಚ್ಚುಂಟು. ಕೇಸರಿ ಹಾಕಿ ಕುಡಿದ್ರೆ ಬೇಡ, ತುಂಬಾ ಒಳ್ಳೇದಾಗ್ತದೆ. ನೋಡುವ, ಈ ಪ್ರಸಂಗದ ಕೊನೆಯಲ್ಲಿ ಕೇಸರಿ ಹಾಕುವ ನಾವು. ಆದ್ರೆ ನಿನ್ನ ಮುಖ ನೋಡಿದ್ರೆ ನನಗೇನು ಎಳತಾದ ಬಾಳೆ ಎಲೆಯನ್ನು ಒಲೆಗೆ ಹಾಕಿದ ಹಾಗುಂಟಪ್ಪ ನಿನ್ನ ಮುಖ. ನಿಮ್ಗೊಂದು ಉಪಮೆ ಸಿಗುದು ಸಾಕು. ಅಲ್ಲ, ಉಪಮೆ ಅಂತಲ್ಲ, ಎಂತದಿದು. ಏನು ಮಾಡುದು? ಈ ಕೆಲವೆಲ್ಲ ಹೆಣ್ಣು ಮಂಗ ಹೊಳೆ ಬದಿಯಲ್ಲಿ ಹೋಗಿ ಕಲ್ಲನ್ನೆಲ್ಲ ಉಜ್ಜಿ 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 ಮುಖಕ್ಕೆ ಅಲ್ಲಲ್ಲಿಗೆಲ್ಲ ಒರೆಸಿಕೊಳ್ತದಂತೆ. ಹಾಗಾಗಿದೆ ನಿನ್ನ ಮುಖ. ನಿಮ್ಗೆ ಅದು ಹೆಣ್ಣು ಮಂಗ ಅಂತ ಹೇಗೆ ಗೊತ್ತಾದದ್ದು? ಗಂಡು ಮಂಗನ ಉತ್ಕೊಳ್ಬಹುದು. ಹಾಗೆ ಮಾಡಿಕೊಳ್ಳುವುದು ಹೆಣ್ಣು ಮಂಗವೇ. ಅದು ಯೌವನಕ್ಕೆ ಬರ್ಲಿಕ್ಕೆ ಆಗುವಾಗ ಹಾಗೆಲ್ಲ ಮಾಡಿಕೊಳ್ತದೆ ಅಂತ ಪ್ರಾಣಿಶಾಸ್ತ್ರ ಹೇಳ್ತಾರೆ. ತಾಯೇ, ನಾರದ್ರೆ ನಾ ಬಂದಿದ್ದೇನೆ, ಗೊತ್ತಾಯ್ತು. ನನ್ನನ್ನು ಯಥೋಚಿತವಾಗಿ ಸತ್ಕರಿಸುವಲ್ಲಿ ಏನೋ ಮಾಡಿದ್ದೀಯಾ ನೀನು. ನೀನು ಬಹಳ ಆಸನಗಳಿದ್ದ ಜಾಗದಲ್ಲಿ ಕೂತ್ಕೊಳ್ಳಿ ನಾರದರೆ ಅಂತ ಆಗುವಾಗ ನನಗೆ ಒಟ್ಟು ದಾರಿ ತಪ್ಪಿದ ಹಾಗಾಯ್ತು. ಎಲ್ಲಿ ಕೂತ್ಕೊಳ್ಳುವುದು ಅಂತ. ಅಂದ್ರೆ ನಮ್ಮಂತವರು ಕೂತುಕೊಳ್ಳಿಕ್ಕೂ ನಮ್ಮದ್ದೇ ಆದಂತಹ ಒಂದು ಆಸನ ಅಂತ ಬೇಕಲ್ಲ. ಬೇಕು. ಬಂಗಾರದ ಮನೆ ಇದ್ರೂ 1-2 ತುಂಡು ದರ್ಬೆ ಹಾಕಿ ಕೂತ್ಕೊಳ್ಳುವವರು ನಾವು. ಆದ್ರೆ ನೀನು ಹೋಗಿ ಹೋಗಿ ಕೊಂಡೋಗಿ ಕುಳ್ಳಿರಿಸಿದ್ದು ನನ್ನನ್ನು ನಮ್ಮಂತವರು ಕೂತ್ಕೊಳ್ಳುವ ಆಸನದಲ್ಲಿ ಅಲ್ವೇ. ಆದ್ರೆ ನಿನ್ನ ಕಣ್ಣ ಬೊಂಬೆಯ ಮೂಲಕವಾಗಿ ಅಂತರಂಗವನ್ನು ಒಮ್ಮೆ ಇಣುಕಿ ನೋಡಿದ್ರೆ ಏನೋ ಒಂದು ತಳಮಳ. ನಾರದ್ರೆ ಎಷ್ಟೆಷ್ಟು ಇಣಕಿ ನೋಡಿದೆ, ಒಂದು ಸಿಗ್ಲಿಲ್ಲ ನನಗೆ. ಅಮ್ಮ, ನೀನು ಬೇಸರ ಮಾಡಬೇಡ. ನೀನು ಯಾಕೆ ಮರ ನೋಡ್ತಾ ಇದ್ದೀಯಾ? ಏನಿಲ್ಲ ನಾರದ್ರೆ. ನೀನು ಮರವೇ ನೋಡ್ತಾ ಇದ್ದೀಯ ಆಗದಿಂದ. ಏನಿಲ್ಲ. ನನ್ನಲ್ಲಿ ಹೇಳು, ಏನಿಲ್ಲ ಅಂತ ಹೇಳುವುದೇ ಏನೋ ಉಂಟು. ಮೊರೆಯುವುದೇನೆ ಬಿತ್ತಿಗವರ ಸುಮಸವತಿಗೆ ಮುಡಿಸಿದುದ ಅರಿತಾಂ ಖದಿಗೊಳ್ಳಲು ನಗ ಬರುತ್ತರ ಸುರದುಮವ ತರುತು ದೊತ್ತು ರುಕ್ಮಿಣಿಪುರದಿ ದುರಿಗೆ ಹೂ ಬೀಳುವ ತೆರಗೈದವಗಿ ಬಾಮೆಯುಳಿರುವುದೆ ರುಜು ಪ್ರೀತಿ ಮುನಿಪಾ. ಬಂದವರನ್ನು ಸತ್ಕರಿಸಬೇಕಾದ್ರೆ ಮನಸ್ಥಿತಿ ಎನ್ನುವುದು ಸರಿಯಾಗಿರ್ಬೇಕು ನಾರದ್ರೆ. ಕುದಿಯುವ ನೀರಿನಲ್ಲಿ ಹೇಗೆ ಮುಖ ಕಾಣಲಾರದೋ ಹಾಗೆ ನೊಂದ ಬೆಂದ ಸಂತ್ರಸ್ತವಾಗಿರುವ ಮನಸ್ಸಿನಲ್ಲಿ ಮತ್ತೊಬ್ಬರನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಾರದ್ರೆ, ಓ, ನೀವು ಹೇಳಿದ್ದಷ್ಟೂ ಸತ್ಯ. ಹೌದಲ್ಲ? ನಿನಗೊಂದು ಮಾನಸಿಕ ಉಂಟಲ್ಲ? ಅದಲ್ಲ,
ನನ್ನ ಬಗ್ಗೆ ನೀವು ಆಡಿದ್ದಷ್ಟು ಸತ್ಯ ಅಂತ. ಮನಸ್ಸಿನ ಒಳಗೆ ಒಂದು ಚಿಂತೆ ಇದೆ. ನೀವು ಆಡಿದ್ದು ಇಲ್ಲಿ ತನಕ ಸತ್ಯ, ಮತ್ತೆ ಎಲ್ಲಿಯವರೆಗೆ ಸತ್ಯ ಅಲ್ಲ. ಈಗ ಅಷ್ಟೂ ಸುಳ್ಳು. ಎಂತದದು? ಏನಂತ ಹೇಳಿ ನಾರದ್ರೆ? ಹಾ, ನನ್ನ ಕಣ್ಣೀರಿನ ಕಥೆಯನ್ನು ಏನಂತ ಹೇಳಿ ನಿಮಗೆ? ನೋಡುವಮ್ಮ, ನಿನ್ನದೊಂದು ಕಣ್ಣೀರ ಕತೆ ಕೇಳುವ. ನನ್ನ ವ್ಯಥೆ ಏನಂತ ಹೇಳಿ? ಅಂದ್ರೆ ನನ್ನ ಈ ಸ್ಥಿತಿ, ನನ್ನ ಈ ಕಣ್ಣೀರಿಗೆ ಒಂದರ್ಥದಲ್ಲಿ ನೀವೇ ಕಾರಣ ನಾರದ್ರೆ. ನಾನು ನೀವೇ. ಇದು ಆಚೆಗೆ ಹೋದ್ರೆ ಕೆಲವರೆಲ್ಲ ಹೇಳುವ ಕ್ರಮ ಉಂಟು, ಕದ್ದವ ಸಿಕ್ಕದೇ ಇದ್ರೆ ಸಿಕ್ಕಿದವ ಕಳ್ಳ ಅಂತ. ಹಾಗಲ್ಲ, ಅದನ್ನು ಬೇರೆ ಭಾಷೆಯಲ್ಲಿ ಬಹಳ ಚಂದ ಹೇಳಲಿಕ್ಕೆ ಬರ್ತದೆ, ಅದು ಬಿಡು. ನೀನು ಎಂತದಮ್ಮ ಹೇಳುದು? ನಾನೀಗ ನಿನ್ನ ಆಸ್ಥಾನಕ್ಕೆ ಬಂದಿದ್ದೇನೆ, ಅಂತಃಪುರ ಸೇರಿದ್ದೇನೆ ಅಂತ. ಈಗ ಅಲ್ಲ, ಹಿಂದೆ ನಡೆದಂತ ಪ್ರಕರಣವೇ ಅದಕ್ಕೆ ಸಾಕ್ಷಿ. ಈ ಲೋಕದಲ್ಲಿ ಎಲ್ಲರಿಗೂ ಚಿಂತೆ ಇದ್ದೀತು, ನಿನಗೊಂದು ಚಿಂತೆ ಇರ್ಲಿಕ್ಕುಂಟ. ನೀನು ಬಂಗಾರಪ್ಪನ ಮಗಳು. ಅದೆಂತದ್ದು ಬಂಗಾರಪ್ಪನ ಮಗಳು? ನಿನ್ನ ಅಪ್ಪ ಯಾರು? ಹ, ಯಾರು? ಛತ್ರಜಿತ ಮಹಾರಾಜ. ಹ, ಅವನಿಗೆ ದಿನವೊಂದಕ್ಕೆ ಎಷ್ಟು ಸಿಗ್ತದೆ ಬಂಗಾರ? ಹ. 8 ಭಾರ. ಹ. 8 ಭಾರ. ಹ. ಹೌದಾ? ಹೌದು. 8 ಭಾರ ಅಂತ ಹೇಳಿದ್ರೆ ಎಷ್ಟು? ಹ. 96 ಮಣ ಹ. ದಿನವೊಂದಕ್ಕೆ ಸಿಕ್ಕುವ ಬಂಗಾರ. ಸಿಗ್ತದೆ. ಹೌದಾ? ಹೌದು. ಅಂತ ಬಂಗಾರವೇ ಉತ್ಪತ್ತಿಯಾಗುವ ಬಂಗಾರಪ್ಪನ ಮಗಳಾದ ನೀನು ಹೀಗೆ ಚಿಂತೆ ಮಾಡಿದರೆ ಬಾಕಿ ಇದ್ದವರ ಸ್ಥಿತಿ ಏನು? ನೀವಂತ ಹೇಳಿದೆ ಕಣ್ಣೀರಿಗೆ ಕಾರಣ. ಯಾಕೆ? ಸ್ವಲ್ಪ ಹಿಂದೆ ಹೋಗಿ ನೀವು, ಹೋಗಿ ಹೋಗಿ. ನಿಂತದ್ರಿಂದ ಹಿಂದೆ ಹೋಗುವುದಲ್ಲ, ಮತ್ತೆ ಸ್ವಲ್ಪ ಹಿಂದಿನ ಘಟನೆ ಯೋಚನೆ ಮಾಡಿ. ಹಿಂದಿನ ಘಟನೆ. ಈ ಮೊದಲು ನೀವು ಇಲ್ಲಿಗೆ ಬರಲಿಲ್ವಾ? ನಾನು ಎಷ್ಟು ಸಲ ಬಂದಿದ್ದೇನೆ. ನಮ್ಮನೆಗೆ ಬಂದಿದ್ದೀರಾ ಬಂದವರು? ನಿಮ್ಮನೆ ಅಂತಲ್ಲ, ನನ್ನ ಮನೆಗೆ ಬರಲಿಲ್ಲ ನೀವು. ಅದು ಕೃಷ್ಣ ಎಲ್ಲಿ ಇರ್ತಾನೆ ಅಲ್ಲಿಗೆ ಬರ್ತೇನೆ. ಎಲ್ಲಿಗೆ ಹೋದ್ರಿ ನೀವು? ನಾನು ಕೃಷ್ಣನನ್ನು ಹುಡುಕುವಾಗ ಹ. ಅವತ್ತು ರುಕ್ಮಿಣೀ ದೇವಿಯ ಮನೆಯಲ್ಲಿದ್ದ. ಹೌದಾ? ಹೌದೌದು. ಏನು ಬರಿಗೈಯಲ್ಲಿ ಬಂದದ್ದ ನೀವು? ನಾನು ಅವತ್ತು ಬರುವಾಗ ಮಾತ್ರ ನನ್ನಲ್ಲಿ ಒಂದು ಹೂ ಇತ್ತು. ಹಾ. ಹೌದು, ಪಾರಿಜಾತ. ಪಾರಿಜಾತ. ಏನ್ ಪಾರಿಜಾತ ಮಾಡಿದ್ರಿ ಅದನ್ನು? ಅದನ್ನು ಕೃಷ್ಣನ ಕೈಯಲ್ಲಿ ಕೊಟ್ಟೆ. ಕೊಟ್ಟೇನು ಹೇಳಿದ್ರಿ? ನಿನ್ನ ಮಡದಿಗೆ ಮುಡಿಸು, ಹ. ನಾನು ಅದನ್ನು ನೋಡ್ತೇನೆ ಅಂತ ಹೇಳಿದೆ. ಅಷ್ಟೇ ಹೇಳಿದ್ದ? ಹೌದು, ಅಷ್ಟೇ. ಸರಿ ಹೇಳಿ. ಎಂತದ್ದು? ಅಷ್ಟೇ ಹೇಳಿದ್ದೆ ನೀವು? ಅಷ್ಟೇ ಹೇಳಿದ್ದು. ಹಾ. ಅಷ್ಟೇ ಹೇಳಿದ್ದು. ನಿನಗೆ ಯಾರು ಪ್ರೀತಿಯ ಮಾಡದಿಯೋ ಅವಳ ಮುಡಿಗೆ ಮುಡಿಸು ಅಂತ. ಏನಿಲ್ಲ, ಅವಳ ಹತ್ತಿರ ಇದ್ಳು, ಹಾ. ಹಾಗಾಗಿ ರುಕ್ಮಿಣಿಯ ಮನೆಯಲ್ಲೇ ಇದ್ದದ್ದರಿಂದ ರುಕ್ಮಿಣಿಗೆ ಅವ ಮುಡಿಸಿದ ಅಷ್ಟೇ. ಮುಡಿಸಿದ್ದ? ಹೌದಾ? ಹೌದು, ಮುಡಿಸಿದ್ದವು. ಸ್ವರ್ಗಲೋಕದ ಹೂ ಅದು. ಆದ್ರೆ ಒಂದು ಭಾಮ, ಹಾ. ಗಂಡಸರಿಗೆ ಇಟ್ಟು ಚಂದ ತಲೆ ಬಾಚಲಿಕ್ಕೆ ಗೊತ್ತುಂಟು ಅಂತ ನನಗೆ ಅವತ್ತು ಗೊತ್ತಾಗ್ತದೆ. ಅಂದ್ರೆ ಏನು ಬಾಚಿದ ತಲೆ, ಅಯ್ಯೋ, ಏನು ಬೈತಲೆ ತೆಗೆದ, ಸಾಕು ಸ್ವಾಮಿ. ಏನು ಜಡೆ ಹಾಕಿದ, ನಾರದ್ರೆ ಏನು? ಸಾಕು ಸಾಕು. ಒಂದು ದೃಶ್ಯ ಆಯ್ತು ಆಯ್ತು, ದೃಶ್ಯ ಸಾಕು. ನೋಡಿದ್ರಲ್ಲ ನೀವು, ನಿಮಗೆ ಮದುವೆ ಆಗ್ಲಿಲ್ಲ, ಸಂಸಾರ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಇನ್ನೊಬ್ಬ ಗಂಡನ ಹೆಂಡತಿ ತಲೆ ಬಾಚೋದನ್ನು ಕಾಣ್ಬೇಕನ್ನುವಂತ ಆಸೆ ಅಂತೆ ನಿಮ್ಗೆ. ನಾನು ನಿಜ ಹೇಳ್ಬೇಕು, ಮದುವೆಯಾದವರಿಗೆ ಒಂದು ಸಂಸಾರದ ಬಗ್ಗೆ ಮಾತ್ರ ಗೊತ್ತಿರು, ಬ್ರಹ್ಮಚಾರಿಗರಿಗೆ ಎಲ್ಲ ಸಂಸಾರದ ಬಗ್ಗೆಯೂ ಗೊತ್ತಿರು. ಸಾಕು ಸಾಕು. ಯಾಕಂದ್ರೆ ನಮಗೆ ನೋಡಿ ಎಷ್ಟು ಹೋದಲ್ಲಿ ಬಂದಲ್ಲೆಲ್ಲ ಸಂಸಾರಸ್ಥರನ್ನು ನೋಡಿ ಅವರ ದುಃಖದಲ್ಲಿ ಭಾಗಿಗಳಾಗಿ ಎಲ್ಲ ರಸವು ನಮಗೆ ಗೊತ್ತಿದೆ. ಗೊತ್ತಾಗಿದೆ ನೋಡಿ, ನಿಮ್ಮ ಹಾಗೆ ಎಷ್ಟು ಜನರಿಗೆ ಅನುಭವ ಆಗಿದೆ ನೋಡಿ. ಈಗ ನಾನು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಕೂತವರು ಅಲ್ಲೇ ಬಾಕಿ. ಅಲ್ಲ, ಆವತ್ತು ಆ ಮಾಡಿದ ಪ್ರಕರಣದಿಂದ ಹ. ನನಗೆ ಬೇಸರ ಆಯ್ತು. ಹ. ಮನೆ ಬಾಗಿಲು ಹಾಕಿದೆ, ಮುಂದೆ ಏನಾಯ್ತು ಅಂತ ನಿಮ್ಗೆ ಗೊತ್ತುಂಟಾ? ಅದು ಯಾಕೆ ಬಾಗಿ ಹಾಕಿದ್ದು? ಬಾಗಿಲು ಹಾಕಿದೆ ಯಾಕೆ ಕೇಳಿದ್ರೆ, ಪಾರಿಜಾತ ಸುಮ ಅವಳ ತಲೆಗೆ ಮುಡಿಸ್ಲೇಬೇಕಾದ್ರೆ ನಾವೆಲ್ಲ ಅವರ ಹೆಂಡತಿ ಅಲ್ವಾ, ನಮ್ಗೊಂದು ತೋರಿಸಬಹುದಿತ್ತಲ್ಲ. ತೋರಿಸಿದ್ರಾ? ಅದು ಅವಳು ಮುಡಿದದ್ದನ್ನು ನಿಮಗೆ ನೋಡಬಹುದಿತ್ತು. ಮುಡ್ದದ್ದಲ್ಲ, ಮೊದಲೇ ತೋರಿಸಬಹುದಿತ್ತಲ್ಲ. ಮುಡಿದಾದ ಮೇಲೆಯೂ ನೋಡಬಹುದಿತ್ತು. ನೋಡಬಹುದು. ತೋರಿಸಿದ್ರಾ? ಇಲ್ಲ, ಕದ್ದು ಮುಚ್ಚಿ ಅವಳ ತಲೆಗೆ ಮುಡಿಸಿದ್ರು. ಯಾರ್ಯಾರು ನೋಡಿ ಬಂದು ನನ್ನಲ್ಲಿ ಹೇಳುವ ಹಾಗಾಯ್ತು. ಯಾರು ನೋಡಿದ್ರು? ಯಾರೇ ನನ್ನ ಸಖಿ ನೋಡಿದ್ದು. ನೀವೇ ಹೇಳಿದ್ದಂತೆ. ಏನಂತ? ಏನು ನನಗೆ ತಲೆ ಬಾಚಿ ಮುಡಿಸುವುದನ್ನು ನೋಡ್ಬೇಕು ಅಂತ. ಹೌದು, ಹ. ನಾನು ಹೇಳಿದ್ದೇನು ಗೊತ್ತಾ? ಏನು? ಅಜ್ಜಿಗೆ ಹೂ ಮುಡಿಸುವುದನ್ನು ಮೊಮ್ಮಗನಿಗೆ ನೋಡಬೇಕು ಅಂತ. ಒಂದು ಮೊಮ್ಮಗನ ಆಸೆಯೇ. ಬಹುಶಃ ರುಕ್ಮಿಣಿ ದೇವಿಗೆ ಅವ ಮುಡಿಸಲಿಕ್ಕೆ ಕಾರಣ ಏನು? ಅಲ್ಲಿ ಅಜ್ಜಿ ರುಕ್ಮಿಣಿ ಮಾತ್ರ. ಹ. ಆ ಅಜ್ಜನಿಗೆ ಸರಿಯಾದ ಅಜ್ಜಿ ರುಕ್ಮಿಣಿ ಮಾತ್ರ. ಹ, ಅದಕ್ಕೆ? ನೀವೆಲ್ಲ ಅಜ್ಜಿ ಅಂದಿರಾ? ಹ. ನೀವೆಲ್ಲ ಅಜ್ಜಿ ಅಂದಿರಾಗ್ಲಿಕ್ಕೆ ಬಿಡ್ತೀರಾ? ಅಂದ್ರೆ ಅಲ್ಲ, ಹೇಳಿದ್ ನಾನು. ನಾರದ್ರೆ, ಹ. ಆಮೇಲೆ ಪ್ರಕರಣ ಏನಾಯ್ತು ಗೊತ್ತಾ? ಹ್ಮ್. ಮನೆ ಬಾಗಿಲನ್ನು ಹಾಕಿದೆ. ಹ. ಮನೆ ಬಾಗಿಲು ತೆಗಿಬೇಕಾದ್ರೆ, ಹ್ಮ್. ನನ್ನ ಕೋಪವನ್ನು ತಣಿಸಬೇಕಾದ್ರೆ ನನ್ನವರು ನನಗೊಂದು ಮಾತನ್ನು ಕೊಟ್ಟರು. ಹೇಗೆ? ಈಗ ನಾರದರು ತಂದದ್ದು ಒಂದು ಹೂ, ಹ.
ಅದನ್ನು ಅವಳ ತಲೆಗೆ ಮುಡಿಸಿದ್ದ ಹೌದು, ನನ್ನಿಂದ ತಪ್ಪಾದದ್ದು ಹೌದು, ನಿನಗೆ ತೋರಿಸಬೇಕಿತ್ತು ಅಂತ. ಆದ್ರೆ ಮುಂದೊಂದು ದಿನ ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಿ ನಂದನವನದಲ್ಲಿರುವಂತಹ ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ. ಮಾತ್ರ ಅಲ್ಲ, ಅಲ್ಲಿರುವ ಹೂವನ್ನು ಮುಡುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅಷ್ಟೇ ಅಲ್ಲ, ಸ್ವರ್ಗಲೋಕದಲ್ಲೇ ಅದು ಇರುವುದಲ್ಲ, ಅದರ ಗೆಲ್ಲು ನಿನ್ನ ಮನೆಯ ಅಂಗಳದಲ್ಲಿ ನಡುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಎನ್ನುವುದಾಗಿ ನನಗೆ ಮಾತು ಕೊಟ್ಟು. ಕೃಷ್ಣ ಮಾತು ಕೊಟ್ರೆ ಮಾತಿಗೆ ಯಾವಾಗಲೂ ತಪ್ಪಿದವನಲ್ಲ. ಕೆಲವು ಸಲ ಮಾಡ್ಲಿಕ್ಕೆ ಆಗುವುದಿಲ್ಲ ಬಿಟ್ರೆ ಅಂದ್ರೆ ಅಲ್ಲ, ಹೇಳಿದ್ದು ಮಾಡಿದ್ದಾರೆ. ನೆನಪು ಬಿಟ್ಟರು ನಾನು ನೆನಪಿಸಿದ್ದೇನೆ. ನರಕಾಸುರವದ ಪ್ರಕರಣಕ್ಕೆ ಹೋಗ್ಲಿಲ್ವ ನಾವು? ಹೋದಾಗ ಸ್ವರ್ಗಲೋಕಕ್ಕೆ ಹೋಗಿ ನಂದನವನಕ್ಕೆ ಹೋಗಿ ಪಾರಿಜಾತ ವೃಕ್ಷವನ್ನು ಕಂಡು ಅದರ ಗೆಲ್ಲನ್ನು ತಂದು ನಮ್ಮ ಮನೆಯ ಅಂಗಳದಲ್ಲಿ ನೆಟ್ಟಾಯ್ತು. ಮತ್ತೆ ಯಾಕಮ್ಮ ಪ್ರಸಂಗವನ್ನು ಮತ್ತೆ ನೆನಪಿಸ್ತೀಯ? ಹಳೇ ಪ್ರಸಂಗ ಎಷ್ಟು ಸಲ ಸುಮ್ಮನೆ ಯಾಕೆ? ಅಲ್ಲ, ಪಾರಿಜಾತ ಆಯ್ತಲ್ಲ, ನಿನಗೆ ಮರದ ಗೆಲ್ಲೇ ಸಿಕ್ಕಿತು. ಪಾರಿಜಾತದ ಹೂವಾಗುವಂತಹ ಒಂದು ಯೋಗ ಭಾಗ್ಯವೇ ನಿನ್ನ ಮನೆಯಂಗಳದಲ್ಲಿ ಬಂತು ಅಂತಾದ್ರೆ ನೋಡು, ನಾನು ಮಾಡಿದ ಪ್ರಸಂಗ ಒಳ್ಳೇದಾಗ್ಲಿಲ್ವಾ? ನಾನು ಒಂದು ಹೂ ತಂದು ಹಾಗೆ ಮಾಡದೇ ಇರ್ತಿದ್ರೆ ನಿನ್ನ ಮನೆಯಂಗಳಕ್ಕೆ ಪಾರಿಜಾತದ ಮರ ಬರ್ತಿತ್ತ? ನಿನಗೆ ಸ್ವರ್ಗಲೋಕ ನೋಡ್ಲಿಕ್ಕಿತ್ತ? ಸ್ವರ್ಗಲೋಕದಿಂದ ಗೆಲ್ಲು ತರ್ಲಿಕ್ಕಿತ್ತ? ಒಂದು ಗರುಡನ ಬೆಂದ ಮೇಲೆ ಹೇಗೆ ಕೂತು ಹೋಗಿರಬಹುದು ನೀನು. ಹೌದು, ಹೇಳಿದ್ದ ಆ ಗರುಡನ ರಭಸಕ್ಕೆ ನೀ ಗಂಡನನ್ನು ಹಿಡ್ಕೊಂಡು ಹೇಗೆ ಕೂತಿರ್ಬಹುದು. ಅದು ಯೋಗ. ಅದು ಎಂತದ್ದು ಸ್ವಾಮಿ, ನಿಮಗೆ ಗಂಡ ಹೆಂಡತಿ ತಿರುಗಾಟ ಮಾಡಿದ್ದೇನೆ ನಾವು ನೋಡ್ತೇವಲ್ಲ. ಇರ್ಲಿ, ಅಲ್ಲಿಗೆ ಪ್ರಸಂಗ ಮುಗಿಯಿತು ಅಂತ ಭಾವಿಸಿಕೊಂಡ್ರ ಮತ್ತೆ ನಮ್ಮ ಮನೆ ಅಂಗಳದ ತುದಿಯಲ್ಲಿ ನೆಟ್ಟರದನ್ನು. ಹೌದಾ? ಅಲ್ಲಿಂದ ಪ್ರಸಂಗ ಆರಂಭ ಆಯ್ತು, ಮೊಗ್ಗಾಯ್ತು, ಹೂವಾಯ್ತು, ಅರಳಿ ನಮ್ಮ ಮನೆ ಅಂಗಳದಲ್ಲಿ ಬೀಳ್ಬೇಕಿತ್ತಲ್ಲ ಹೂ. ಬೀಳಿಲ್ವಾ? ಹೂವಿಲ್ಲ. ಅದು ಹೀಗಿರ್ಬೋದು, ದೇವಲೋಕದ ಸುಮ ಅಲ್ವಾ, ಬಹುಶಃ ಮೇಲೆಯೇ ಹೋಯ್ತಾ ಇರುತ್ತೆ, ಕೆಳಗೆ ಬೀಳದೆ. ಈಗ ಭೂಮಿಯಲ್ಲಿ ಕೆಳಗಿದ್ದದೆಲ್ಲ ಮೇಲೆ ಹೋಗ್ತದ? ಅಲ್ಲ, ಕೆಲವು ಸಲ ಉಂಟು. ಏನು? ಈ ದೇವತೆಗಳ ಕಣ್ಕಾಪಿನ ವನ, ಅವರ ಕೊಳ ಇತ್ಯಾದಿಗಳೆಲ್ಲ ಇರುವ ಜಾಗದಲ್ಲಿ ಎಲ್ಲ ಕೆಲವು ಮೇಲೆಲ್ಲ ಹೋಗುವ ಕ್ರಮ. ಮೇಲೆ ಹೋಗ್ಲಿಲ್ಲ, ಕೆಳಗೆ ಹೋಗಿದೆ. ಕೆಳಗೆ ಬಿದ್ದಿದೆ. ಆದ್ರೆ ಬಿದ್ದದ್ದು ಮಾತ್ರ ನನ್ನ ಮನೆ ಅಂಗಳ ಅಲ್ಲ ಸ್ವಾಮಿ. ಮತ್ತೆ ಯಾರ ಮನೆ ಅಂಗಳ? ಅವಳು ಅಲ್ಲಿ ನೋಡಿ ಅಲ್ಲಿ. ಅದು ರುಕ್ಮಿಣಿ ದೇವಿಯ ಮನೆ ಅಂಗಳ. ದೇವಿ? ಯಾರು ಹೇಳಿದ್ದು ದೇವಿ ಅಂತ? ಇಲ್ಲಿ ದೇವಿ ನಾನು ಒಬ್ಬಳೆ, ಸತ್ಯಭಾಮಾ ದೇವಿ ಮಾತ್ರ. ದೇವಿ ಅಂತೆ ದೇವಿ. ನೀವು ಹೋದಲ್ಲ ಇದನ್ನೇ ಹೇಳೋದಂತ ಕಾಣ್ತದೆ. ಅವಳ ಮನೆಗೆ ಹೋಗಿ ರುಕ್ಮಿಣಿ ದೇವಿ, ಜಾಂಬವತಿ ಮನೆಗೆ ಹೋಗಿ ಜಾಂಬವತಿ ದೇವಿ, ಹೀಗೆ ಹೇಳುದಂತ ಕಾಣ್ತದೆ ನೀವು. ಅದು ಶಾಂತ ದೇವಿ, ಇದು ಉಗ್ರ ದೇವಿ ಹಾಗೆ ಕಾಣ್ತದಪ್ಪ ನಿಮಗೆ? ಅಲ್ಲ, ಆಯ್ತು, ರುಕ್ಮಿಣಿ ನೋಡಿ ಅವಳ ಮನೆ. ನನ್ನ ಸವತಿ ಅವಳ ಹೆಸರು ಹೇಳಿದ್ರೆ ಆಗೋದಿಲ್ಲ ನನಗೆ. ಹೌದಾ? ಈಗ ಅವಳ ಮನೆ ಅಂಗಳಕ್ಕೆ ಬಿದ್ದಿದೆ. ಮರ ಯಾರ್ದು? ಮರ ನನ್ನ. ಹೌದಾ? ಯಾರ ಅಂಗಳದಲ್ಲಿ ಬುಡ ಇರುವುದು? ನನ್ನ ಮನೆ ಅಂಗಳದಲ್ಲಿ. ಬೇಡ ಅಂತಿದ್ರೆ ಬುಡ ಕತ್ತರಿಸಿದ್ರೆ ಆಯ್ತು. ಹೂ ಎಲ್ಲಿರ್ತದೆ? ಬುಡ ಕತ್ತರಿಸಿದ್ರೆ ಬೇಡ, ಬಿಡು. ಇನ್ನು ಮತ್ತೆ ಸಿಗ್ತದ ಅದು? ನಿನ್ನ ಮನೆ ಅಂಗಳದಲ್ಲಿ ನೆಟ್ಟದ್ದು ಅವಳಿಗೆ ಸಿಗ್ತದೆ, ನಿನಗೆ ಸಿಕ್ಕುವುದಿಲ್ಲ ಅಂತಾದ್ರೆ ಅವಳಿಗೂ ಸಿಕ್ಕುವುದು ಬೇಡ, ನಿನಗೂ ಬೇಡ. ಆಗುದಿಲ್ಲ, ನನಗದು ಬೇಕು. ನಮ್ಮ ಮನೆ ಅಂಗಳದಲ್ಲಿ ಬೀಳಬೇಕಿತ್ತು, ಆದ್ರೆ ಯಾಕೆ ಹೀಗಾಯ್ತು ಅಂತ. ಬೀಳುವುದಕ್ಕಿಂತ ಮೊದಲೇ ಕೊಯ್ದ್ರೆ ಆಯ್ತು. ಕೊಯ್ಯುವುದು ಹೇಗೆ? ಮರ ಇರ್ಬೇಕಲ್ಲ. ಅದಕ್ಕೆ ನಾನು ಒಂದು ಉಪಾಯ ಹೇಳ್ತೇನೆ. ಏನು? ಬೀಳುವ ಜಾಗಕ್ಕೆಲ್ಲ ಬಲೆ ಕಟ್ಟುವ. ಇನ್ನು ಕೆಳಗೆ ಬೀಳುವುದು ಬೇಡ, ಬಲೆಗೆ ಬೀಳಿ. ಈಗ ಬಲೆ ಕಟ್ಟುವುದು ಯಾರ ಮನೆ ಅಂಗಳದಲ್ಲಿ? ನಿನ್ನ ಮರದ ಗೆಲ್ಲಿಗೆ ಕಟ್ಟುವ. ಹಾಗೆ ಗೆಲ್ಲಿಕ್ಕೆ ಮರ ನೋಡಿದ್ರೆ ಸ್ವಲ್ಪ ಮರ ನೋಡಿ, ಬುಡ ಎಲ್ಲುಂಟು, ತಲೆ ಎಲ್ಲುಂಟು ನೋಡಿ. ಬುಡ ಎಲ್ಲುಂಟು, ಆಚೆಗೆ ಮರದ ಗೆಲ್ಲೆಲ್ಲ ನೋಡಿ ಅವರ ಮನೆ ಅಂಗಳಕ್ಕೆ ಬಾಗಿದೆ. ಬುಡ ಮಾತ್ರ ನಿನ್ನಲ್ಲಿ ಉಂಟು, ಗೆಲ್ಲೆಲ್ಲ ಆ ಕಡೆ ಇದೆ, ಹೂವೆಲ್ಲ ಅವಳ ಅಂಗಳಕ್ಕೆ ಬಿದ್ದಿದೆ ನೋಡಿ. ಇದು ಅನ್ಯಾಯ ಅಲ್ವಾ ಸ್ವಾಮಿ? ನಾನು ಎಷ್ಟು ಆಸೆ ಪಟ್ಟಿದ್ದೇನೆ ಗೊತ್ತಾ? ಒಂದು ಹೆಣ್ಣಿಗೆ ಹೂವಿನ ಮೇಲೆ ಎಷ್ಟು ಪ್ರೀತಿ ಇರ್ತದೆ ಅಂತ ನಿಮಗೆ ಎಲ್ಲಿ ಗೊತ್ತುಂಟು ಹೇಳಿ? ನನ್ನಲ್ಲಿ ಎಲ್ಲ ಉಂಟು, ಹೂ ಒಂದಿಲ್ಲ. ಅದು ಭೂಲೋಕದ ಹೂ ಎಲ್ಲ ಇದೆ. ಬೇಕಾದ್ರೆ ಸ್ವರ್ಗಲೋಕದ ಪಾರಿಜಾತ ಸುಮ ಅದು. ಅದನ್ನು ಒಮ್ಮೆ ಮುಡಿಬೇಕು ಅಂತ ಆಸೆ ಆದದ್ದು, ತಂದು ನಟ್ಟಿದ್ದು. ನಡ್ಲಿಕ್ಕೆ ಒಂದು ಎಷ್ಟು ವ್ಯವಸ್ಥೆ ಆಗಿದೆ ಗೊತ್ತದು, ಎಲ್ಲ ಹಾಳಾಗಿ ಹೋಯ್ತು. ತಾಯೇ, ನಾನು ಹೇಳಿದ್ರೆ ಗಂಡ ಹೆಂಡತಿಯನ್ನು ಹಿಡಿಸಿ ಹಾಕಿದ ನಾರದ ಅಂತ ನಾಳೆ ಅಪವಾದ ಬಂದಿ. ನೀವು ಅದನ್ನು ಕೇಳುವುದು ಬೇಡ, ನೀವು ಹೋದಲ್ಲ ಅದನ್ನೇ ಮಾಡಿ. ನೀವು ಮತ್ತೆ ಅದನ್ನು ಹೋಗಲ್ಲ. ಹಾಗಲ್ಲ, ಅದರಿಂದ ಒಳ್ಳೇದಾಗಿದೆ, ಕೊನೆಗೆ ಒಳ್ಳೇದಾಗಿದೆ. ಮೊದಲು ಕಲಹ ಆದ್ರೂ ಕೊನೆಗೆ ಕಲ್ಯಾಣ ಆಗಿದೆ ಅಂತ. ನಿಮಗೆ ಬೇಸರ ಆಗುದಿಲ್ಲಲ್ಲ? ನೀವು ಬೇಸರ ಆಗುವಾಗ ಏನು ಹೇಳಬೇಡಿ ಅಷ್ಟೇ. ಅಲ್ಲ, ಬೇಸರ ಆಗುವಾಗ ಹೇಳುವುದಿಲ್ಲ, ನಾನು ಯಥಾರ್ಥ ಹೇಳುದು. ನೀವು ಬೇಸರ ಮಾಡಿ ಏನಾದ್ರೆ ಹೇಳಿ. ಅಮ್ಮ ಭಾಮ ಕೇಳು, ಮನಸ್ಸಿಲಿ ಹೆಮ್ಮೆಗೊಂಡೆ ತಾಳು.
ತಾಳು ಸುಮ್ಮನೆ ಠಕ್ಕಿಲಿ ನಿಮ್ಮೊಳು ಪ್ರೀತಿಯ ಸುಮ್ಮನೆ ಠಕ್ಕಿಲಿ ನಿಮ್ಮೊಳು ಪ್ರೀತಿಯ ಒಮ್ಮೆಗೆ ತೋರ್ಪನು ನಲ್ಲಿ ರುಕ್ಮಿಣಿಯೊಳು ಸುಮ್ಮನೆ ಠಕ್ಕಿಲಿ ನಿಮ್ಮೊಳು ಪ್ರೀತಿಯ ಒಮ್ಮೆಗೆ ತೋರ್ಪನು ನಲ್ಲಿ ರುಕ್ಮಿಣಿಯೊಳು ಭಾಮ ಕೇಳು ಅಮ್ಮ ಭಾಮ ಕೇಳು ಅಮ್ಮ ಭಾಮ ಕೇಳು. ಏನು ಕೇಳುವುದು ನಾರದ್ರೆ, ಏನು ಹೇಳುವುದು ನಾರದ್ರೆ? ನಾನು ಒಂದು ವಿಷಯ ಹೇಳ, ಏನು ಹೇಳಿ? ನಿನ್ನ ಮನೆ ಅವರ ಮನೆ ಬೇರೆಯವರ ಮನೆ ಅಂತಲ್ಲ, ಯಾವ ಮನೆಯೇ ಆಗಲಿ ಗಂಡ ಮಾಡಿದ ಕೆಲಸವನ್ನು ಯಾವ ಹೆಂಡತಿ ಆಕ್ಷೇಪಿಸ್ತಾಳೆ ಅಲ್ಲಿಂದ ಗಂಡ ಒಂದು ಕಣ್ಣಿಡ್ತಾನೆ. ಯಾರ ಮೇಲೆ? ಹೆಂಡತಿಯ ಮೇಲೆ. ಅದ್ಯಾಕೆ? ಅವನ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟು ಹೆಂಡತಿಗೆ ಸೋತ ಅಂತಾದ್ರೂ ಆದ್ರೂ ಅವನ ಮನಸ್ಸಿನ ಒಳಗೆ ಇರ್ತದೆ. ಈಗ ಮನಸ್ಸಿನಲ್ಲಿ ಬೇರೆ ಇರ್ತದೆ. ಬೇರೆ ಇರ್ತದೆ. ಅಲ್ಲ, ಇದು ಯಾಕೆ ನನ್ನಲ್ಲಿ ಹೇಳ್ತೀರಿ ನೀವು? ನನಗೆ ಅಯ್ಯೋ, ಪಾರಿಜಾತದ ಪ್ರಕರಣ. ಅದು ನನ್ನವರಿಗೆ. ರುಕ್ಮಿಣಿ 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 ಅವಳು ಅಂತ ಹೇಳಿದ್ರೆ ಸಾಕು, ನನಗೆ ಅರ್ಥ ಆಗ್ತದೆ. ಅವಳು 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 ನಿನ್ನ ಹೆಸರು ಸವತಿ. ಹಾ. ನಿನಗಿಂತ ಮೊದಲು ಕೃಷ್ಣನಿಗೆ ಹೆಂಡತಿ. ಸಾಕು, ಮೊದಲು ನಂತರವೋ. ಹಾ. ಸಾಕು, ಅವಳು ಅಂತ ಹೇಳಿದ್ರೆ ನನಗೆ ಆಯ್ತು, ಗೊತ್ತಾಗ್ತದೆ. ಅವಳು. ನೀವು ಅವಳು ಅಂತ ಏನ್ ಹೇಳ್ತೀರೋ ಹಾ. ಅದು ಅವಳಿಗೆ ಹೇಳುವುದು. ಆಯ್ತು. ಅವಳು ಹಾ. ಇವಳಿಗೆ ಇವಳಿಗಲ್ಲ, ಸತ್ಯಭಾಮ ದೇವಿಗೆ. ಈ ಸತ್ಯಭಾಮ ದೇವಿಗೆ ಅಲ್ಲಿಗಾಗುವ ಅವಳು ಇಲ್ಲಿಗಾಗುವ ಸತ್ಯಭಾಮ ದೇವಿಗೆ. ಹೌದಾ? ಹೂ ಮುಡಿಸಿದ ಪ್ರಕರಣದಲ್ಲಿ ಕಷ್ಟ ಆದ್ರೆ ದೇವಿ ಅಂತ ಹೇಳಿ. ಆಯ್ತು, ದೇವಿ ದೇವಿ ದೇವಿಗೆ ಪ್ರಕರಣದಲ್ಲಿ ಕೃಷ್ಣನಿಗೆ ಒಂದು ಸ್ವಲ್ಪ ನೋವಾಗಿದೆ ಅಂತ ನನಗೆ ಈಗ ಕಾಣ್ತದೆ. ಹೌದು. ಅದು ಯಾಕೆ? ನೀನೀಗ ಒಂದು ನಿರ್ಬಂಧ ಮಾಡಿದೆ ನೋಡು, ಹಾ. ಬಾಗಿಲು ಹಾಕಿದ್ದೇನೆ. ಪ್ರಕರಣವನ್ನು ಬಹಳ ದೊಡ್ಡದು ಮಾಡಿದೆ. ಮರ್ಯಾದೆಯ ಪ್ರಶ್ನೆ. ನಾನು ಅದಕ್ಕೆ ಅಷ್ಟು ಕಡಿಮೆಯಲ್ಲಿ ಮುಗಿಸಿದ್ದು. ಬೇರೆ ಹೆಣ್ಮಕ್ಳಾಗ್ತಿದ್ರೆ ಏನಕ್ಕೇನೋ ಆಗ್ತಿತ್ತು. ಮರ್ಯಾದೆಯ ಪ್ರಶ್ನೆ. ಯಾರಿಗೆ? ಈಗ ಬಾಗಿಲು ತೆರೆದ ಹೆಂಡತಿಯ ವಿಷಯ ಅಲ್ಲ, ಬಾಗಿಲು ಹಾಕಿದ ಹೆಂಡತಿಯ ವಿಷಯ. ಗಂಡನಿಗೆ ಮರ್ಯಾದೆಯ ಪ್ರಶ್ನೆ. ಊರಲ್ಲಿ ಏನ್ ಹೇಳಿಯಾರು? ಒಂದು ಹೆಂಡತಿಯ ಮನೆ ಬಾಗಿಲು ತೆಗೆಸಲಿಕ್ಕೆ ಆಗದೆ ಇರುವ ಕೃಷ್ಣ ಎಂತದ್ದು ಅಂತ ಕಳ್ಲಿಕ್ಕಿಲ್ವಾ? ಅದಕ್ಕೆ ನಿನ್ನ ಮನೆ ಬಾಗಿಲನ್ನು ತೆಗೆಸುವಾಗ ಕೃಷ್ಣ ಏನೆಲ್ಲ ಹೇಳಿದ? ನಿನ್ನನ್ನು ನಂಬಿಸಿದ. ದೇವರು ಅಲ್ಲ, ನಿನ್ನನ್ನು ನಂಬಿಸಿದ. ಈ ಸಂಸಾರದ ಗುಟ್ಟು ಹೇಗೆ ಗೊತ್ತಾ? ಹೇಗೆ? ಹೆಂಡತಿಯನ್ನು ನಂಬಿಸುವುದರಲ್ಲಿರು. ಗಂಡನಾದವ ಹೆಂಡತಿಯನ್ನು ನಂಬಿಸುವುದರಲ್ಲಿರು. ಯಾವ ಗಂಡನೇ ಆಗಲಿ ಸಂಸಾರದ ಸ್ವಾರಸ್ಯವನ್ನು ಉಳಿಸಿಕೊಳ್ಳುವಾಗ. ಸಾಕು ಸ್ವಾಮಿ, ಎಂತದಕ್ಕೆ? ನಿಮ್ಮ ಪ್ರವಚನ ಸಾಕು. ಏನು ಇದು ಯಾರೋ ಮದ್ವೆ ಆದವರು ಹೇಳ್ತಿದ್ರು, ನಂಬ್ತಿದ್ದೆ. ಅಲ್ಲ, ಮದ್ವೆ ಆಗ್ಲಿಲ್ಲ, ಸಂಸಾರ ಇಲ್ಲ ನಿಮಗೆ, ಹೆಂಡತಿ ಅಲ್ಲ. ನೀವು ಹೇಳಿದ್ರೆ ಹಾಗೆ ನಂಬುದೇ ಹೇಗೆ? ಅದು ಸಂಸಾರದ ಪ್ರಪೂರ್ಣ ಪ್ರಮಾಣದ ಗುಟ್ಟನ್ನು ಯಾವನು ತಿಳಿಯುತ್ತಾನೆ ಅವನು ಮದುವೆ ಆಗುವುದು. ಈಗ ನೀವು ಹಾಗೆ ಸಂಸಾರದಲ್ಲಿ ಏನೆಲ್ಲ ಸಮಸ್ಯೆ ಬರ್ತದೆ ಅದರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಯಾರಿಗುಂಟು ಅವ ದೇವರಾಣೆಗೂ ಮದುವೆ ಆಗುವುದಿಲ್ಲ. ಬಿಡಿ, ಆಯ್ತು. ಏನಾಯ್ತು ಆಮೇಲೆ? ಹೌದಾ? ಈಗ ಅವನಲ್ಲಿ ಹೇಳಿದ ಮಾತು, ನಿನ್ನಲ್ಲಿ ಅವ ಹೇಳಿದ ಮಾತು ಒಂದು ನಂಬಿಕೆಗೆ ಅರ್ಹವಾಯಿತು. ಗೆಲ್ಲು ಬಂತ? ಗೆಲ್ಲು ಬಂತು. ನೆಟ್ನ ಅಯ್ಯೋ, ನಟ್ಟಿದ್ದೇವೆ. ನೆಡುವಾಗನ ಆ ಹೊತ್ತನ್ನು ನೀನು ಆಲೋಚನೆ ಮಾಡು. ನೆಟ್ಟದ್ದು ಯಾರು? ಇವರೇ ನಟ್ಟು. ಹೌದಾ? ಎಲ್ಲಿ ನೆಡಬೇಕು ಅಂತ ನೀನು ಹೇಳಿದ? ನಾವು ಇಲ್ಲಿ ನಡುವ, ಮನೆ ಅಂಗಳದ ಮಧ್ಯದಲ್ಲಿ. ಅವ ಏನ್ ಹೇಳಿದ? ಅಯ್ಯೋ, ಇಲ್ಲಿ ಮನೆ ಅಂಗಳದಲ್ಲ, ಅದು ಸ್ವಲ್ಪ ಎತ್ತರಕ್ಕೆ ಬೆಳೀತದೆ, ಮನೆ ಎದುರು ಬೇಡ, ಸ್ವಲ್ಪ ಅಂಗಳದ ತುದಿಯಲ್ಲಿ ನಡುವಂತ ಓಲಿ ನಟ್ಟದವ್ರೆ. ಅಲ್ಲಿ ಯಾರ ಮನೆ ಇರುವುದು? ಆಚೆಗೆ ಅವಳ ಮನೆ ಇರುವುದು. ಅವಳ ಮನೆ ಇರುವುದು. ಈಚೆಗೆ ಇವಳ ಮನೆ ಉಂಟಲ್ಲ, ಅದು ಯಾರು? ಇವಳು ಜಾಂಬವತಿ. ಹೌದಾ? ಹೌದೌದು. ಅಂಗಳದ ತುದಿಯಲ್ಲಿ ನೆಡಬಹುದಿತ್ತಲ್ಲ. ಬೇಡ, ಅಲ್ಲೇ ಈಗ ಮಧ್ಯದಲ್ಲಿ ಬೇಡ. ಮರ ಹುಲಸಾಗಿ ಬೆಳೆಯುವಾಗ ಮನೆಯ ಒಳಗೆ ಕತ್ತಲೆ ಬರ್ತದೆ, ಮನೆಯ ಒಳಗೆ ನಿಂತವರಿಗೆ ದಾರಿ ಅಡ್ಡ ಆಗ್ತದೆ. ಈಗ ಬದಿಯಲ್ಲೇ ನಡೆಯುವುದಾದ್ರೆ ಅಲ್ಲಿ ಯಾಕೆ ನೆಡ್ಲಿಲ್ಲ? ಏನೋ ವಾಸ್ತು ಅಲ್ಲೇ ಇರಬೇಕು. ವಾಸ್ತು ಅಲ್ಲ, ವಾಸ್ತವ ನಿನಗೆ ವಾಸ್ತು ಮಾಡಿದ್ದಾನೆ. ವಾಸ್ತವ ಏನ್ ಮಾಡಿದ? ಇಲ್ಲಿ ನೆಟ್ಟ. ಹೌದಾ? ತುದಿಯಲ್ಲಿ ನೆಟ್ಟದ್ದು. ತುದಿಯಲ್ಲಿ ನೆಟ್ಟ. ಈಗ ನೆಟ್ಟದ್ದು ನೆನಪು ಮಾಡ್ಕೊಳ್ತೇನೆ. ಹೌದು, ನೆಟ್ಟನೋ ಹೊಂಡ. ಹೌದಾ? ಹೊಂಡ ತೋಡಿದ್ರು, ಅದನ್ನು ನೆಟ್ಟ. ನೆಟ್ಟಾದ ಮೇಲೆ ಏನ್ ಮಾಡಿದ? ಇವರೊಂದು ಬೇರೆ ಕೇಳುವುದು. ಈಗ ಒಂದು ಗಿಡ ನೆಟ್ಟ ಮೇಲೆ ಅದರ ಬುಡ ಗಟ್ಟಿ ಆಗ್ಬೇಕಾದ್ರೆ ಸ್ವಲ್ಪ ಮೆಟ್ಟಬೇಕಾಗ್ತದೆ. ಮೆಟ್ಟಿದ್ರು. ಮೆಟ್ಟಿದ್ರು. ಹೇಗೆ ಮೆಟ್ಟಿದ?
ತಡೀರಿ, ನೆನ್ಪು ಮಾಡ್ಕೊಳ್ತೇನೆ. ಹಾ, ಹೀಗೆ ಮೆಟ್ಟಿದ್ರು. ಹೀಗೆ. ಹೌದಾ ಹಾ. ಹೌದಾ ಸರಿ, ನೆನ್ಪು ಒಂದು ಉಂಟು ನನಗೆ. ಒಂದು ಹಾ. ಸಸಿಯನ್ನು ನೆಡುವಾಗ ನಡುವಾಗ ಆ ಸಸಿ ಹೇಗೆ ಬೆಳೀಬೇಕು ಎನ್ನುವುದು ನೆಟ್ಟವನು ಮೆಟ್ಟುವುದರಲ್ಲಿರುವುದು. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ? ಹಾ. ಗಿಡ ನಟ್ಟಿದ್ರು, ಬುಡ ಗಟ್ಟಿ ಆಗುವುದಕ್ಕೆ ಮೆಟ್ಟಿದ್ರು. ಬುಡ ಗಟ್ಟಿಯಾಗುವುದಕ್ಕೆ ಮೆಟ್ಟಿದ್ದಲ್ಲ, ನಿನ್ನ ಸೊಂಟಕ್ಕೆ ಮೆಟ್ಟಿದ್ದ. ಏನು ಸ್ವಾಮಿ? ಆ ಸಸಿಯ ಹಾ. ಬುಡಕ್ಕೆ ಒತ್ತಿ ಮೆಟ್ಟಿದ. ಈ ಅದು ಕಡೆ. ಆಚೆಯೇ ಬಾಗ್ಲಿ, ಹೂ ಬೀಳುವುದೆಲ್ಲ ಅವಳ ಮನೆ ಅಂಗಳಕ್ಕೆ ಬೀಳಿ. ಯಾರ ಮನೆ ಅಂಗಳಕ್ಕೆ? ಅವಳು ಅವಳ ಮನೆ ಅಂಗಳಕ್ಕೆ ಬೀಳಿ ಅಂತ ಕೃಷ್ಣ ಮಾಡಿದ ಉಪಾಯ. ಹಾಗಾದ್ರೆ ದೇವಲೋಕಕ್ಕೆ ಕರ್ಕೊಂಡೋದ್ರು, ನೀನು ಗಿಡ ತಂದ್ರು ನಿನಗೆ ಸರಿಯಾಗಿ ಹೂ ಸಿಕ್ಕಬಾರದು ಅಂತ ಹೇಳಿ ಕೃಷ್ಣ ಮಾಡಿದ ನಾಟಕ. ಈಗ ಬುಡ ಮೆಟ್ಟಿದ್ದು ಗಟ್ಟಿಯಾಗುವುದಕ್ಕಲ್ಲ, ಅಲ್ಲ, ಗಿಡ ಆ ಕಡೆ ನೀನು ಬಾಗುವುದಕ್ಕೆ. ಅಲುಗಾಡುವುದಕ್ಕೆ ಬಿಟ್ಟಿದ್ದು. ನಾನು ಹೇಳಿದ್ರೆ ಕೃಷ್ಣನನ್ನು ನಿನ್ನನ್ನು ಹಿಡಿಸಿ ಹಾಕಿದ ಹಾಗಾಗ್ತದೆ. ನೀನು ಸರಿ ನೆನ್ಪು ಮಾಡಿಕೋ. ಏನ್ ಮಾಡಿದ್ರೆ? ಅವ ನಿನ್ನಲ್ಲಿ ಮಾತಾಡುವಾಗ ಹೇಗೆ ಮಾತಾಡ್ತಾನೆ? ಅಯ್ಯೋ, ಬಾಮಾ ಬಾಮಾ ಬಾಮಾ, ಎಷ್ಟು ಮಂದಿ ಮಡಗಿದ್ರು ನಿನ್ನಷ್ಟು ಚಂದದವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಅಲ್ಲ, ನೀನು ಬರುವಾಗ ತಂದದ್ದಾದ್ರೂ ಎಷ್ಟು? ಪೆಟ್ಟಿಗೆ ಪೆಟ್ಟಿಗೆಯಲ್ಲಿ ಬಂಗಾರ ತಂದವಳು. ನೀವು ಹೇಳಿದ ಹಾಗೆ ಬಂಗಾರಪ್ಪನ ಮಗಳು ನೀನು. ಹೌದು. ಬೇಕಾದಷ್ಟಿದೆ ನಿನಗೆ. ನನಗೆ ನೀನಂದ್ರ ಆಯ್ತು, ನಿನ್ನಲ್ಲಿರುವಂತ ಪ್ರೀತಿ ಯಾರಲ್ಲಿ ಇಲ್ಲ ಅಂತ. ಹೌದಾ? ಓ. ಇಲ್ಲಿ ನೋಡಿ ಸೆರಗು ನೋಡಿ, ಸೀರೆ ಸೆರಗು ಇಷ್ಟು ಉದ್ದ ಬಿಡುವುದು ಯಾಕೆ ಗೊತ್ತಾ? ಯಾಕೆ? ಒಂದು ತುದಿಯಲ್ಲಿ ಅವ್ರು ಹಿಡ್ಕೊಳ್ಳಿಕ್ಕೆ. ಹೌದಾ? ನನ್ನ ಸೀರೆ ಹಿಡ್ಕೊಂಡೇ ತಿರುಗುವುದು. ಹೌದೌದು. ಹಾ. ಈ ಹೆಚ್ಚು ಪ್ರೀತಿ ಯಾರು ತೋರಿಸುವುದು ಗೊತ್ತುಂಟಾ? ಯಾರ ಮೇಲೆ ಅತಿಯಾದಂತ ಪ್ರೀತಿ ಇರ್ತದೋ ಅವರು. ಇಲ್ಲ, ನಾಟಕ ಮಾಡುವವರು. ನಿನ್ನನ್ನು ಆಗಾಗ ಬಾಮ 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 ಅಂತ ಕರೀತಾನ. ಹೌದು. ಕರೀತಾನ. ಯಾರು ಹೆಂಡತಿಯ ಹೆಸರನ್ನು ಹೇಳ್ತಾರೆ ಅವರಿಗೆ ನಿಜವಾದ ಪ್ರೀತಿ ಹೆಂಡತಿಯಲ್ಲಿ ಇಲ್ಲ ಅಂತ ಲೆಕ್ಕ. ಸುಮ್ಮನಿರಿ. ಎಂತದ್ದು ಸುಮ್ಮನಿರಿ? ಯಾರಿಗೆ ಹೆಂಡತಿ ಮೇಲೆ ಅತಿಯಾದಂತ ಪ್ರೀತಿ ಇರ್ತದೋ ಅವರ ಹೆಸರು ಹೇಳಿ ಕರೆಯುವುದು. ಪ್ರೀತಿ ಇಲ್ಲದಿದ್ದವರು ಹೆಸರು ಹೇಳುವುದು. ಪ್ರೀತಿ ಇದ್ದವರು ಓಯ್ ಇಕೊಳ್ಳೆ ಆಹಾ ಓಹೋ ಹೀಗೆ ಕರೆಯುವುದು. ಗೊತ್ತುಂಟ ನಿನಗೆ? ಹೆಸರು ಯಾವ ಸಂಸಾರ? ಹೇಗೆ? ಓಹೋ ಆಹಾ ಇಕೊಳ್ಳೆ ಹಾಗೆ ಕರೆಯುವುದು. ಒಂದು ದಿವಸವೂ ಕರಿದೇ ಇದ್ರು ನೋಡಿ, ಒಂದು ಅನುಭವ ನೋಡಿ. ಎಂತೆಂತ ವೃದ್ಧರನ್ನು ನಾನು ನೋಡಿದ್ದೇನೆ, ಎಂತೆಂತ ಸಂಸಾರದ ಸ್ವಾರಸ್ಯವನ್ನು ನೋಡಿದ್ದೇನೆ. ಎಷ್ಟೊತ್ತಿಗೆ ಮನೆಗೆ ಹೋದ್ರು ಹಾಗೆ ಕರೆಯುವುದಾ? ಹೌದಪ್ಪ. ಓಯ್ ಓಯ್ ಎಲ್ಲಿದ್ಯಾ ಹಾಗೆ ಕರೆಯುವುದು. ಇರುವುದು ಎಲ್ಲಂತ ಯಾವ ಮನೆಯಲ್ಲಿ ತನ್ನ ಸ್ವಂತ ಹೆಂಡತಿಯ ಹೆಸರನ್ನು ಯಾವ ಗಂಡ ಶಬ್ದ ಬೇಡ. ಎಂತದ್ದು? ಸ್ವಂತ ಹೆಂಡತಿ ಮತ್ತೆಂತದ್ದು? ಅದು ಒಂದು ಎಂತದಕ್ಕೆ ಸೇರಿಸುವುದು ನೀವು? ಸ್ವಂತ ಹೆಂಡತಿ ಅಂತ ಹೇಳಿದ್ರೆ ಬೇರೆ ಹೆಂಡತಿ ಇರ್ತಾರೆ. ಈಗ ಮತ್ತೆ ಸ್ವಂತ ಅಂತ ಹೇಳಿದ್ರೆ ಕೃಷ್ಣನಿಗೆ ಎಷ್ಟು ಉಂಟು? ಅಲ್ಲ, ಊರದ್ದು ಕತೆ ಬಿಡಿ. ಅದೇ ನಾನು ಹೇಳಿದ್ದೆ. ಈಗ ರುಕ್ಮಿಣಿ ಅಂಗಳಕ್ಕೆ ಬೀಳುವ ಹೆಸರು ಹೇಳಬೇಡಿ. ಅವಳ ಅಂಗಳ, ಅವಳ ಮನೆ ಅಂಗಳಕ್ಕೆ ಬೀಳುವುದಕ್ಕೆ ಕಾರಣ ಕಾರಣ ಕೃಷ್ಣನೇ ನೆಟ್ಟು ಮೆಟ್ಟಿದ್ದು. ನಿಂಗೆ ಅರ್ಥ ಆಗ್ತದ? ಹಾಗಾದ್ರೆ ನನ್ನನ್ನು ವಂಚಿಸಿದ್ದು. ವಂಚಿಸಿದ್ದಲ್ಲ, ನೀನು ಅವನ ಬಾಲಕ್ಕೆ ತುಳಿದಿದ್ದೀಯಾ. ಓ, ಅವ ಉಂಟಲ್ಲ, ಒಂದು ವಿಷಯ ಅವನಿಗೆ ಸಿಕ್ಕಿದ್ರೆ ಸಿಕ್ಕಿದ್ರೆ ಜನ್ಮಾಂತರದಲ್ಲಿ ಜಾಲಾಡಿಸದೆ ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ನನಗೆ ಕೃಷ್ಣನನ್ನು ಅಲ್ಲಿಂದಲೇ ಗೊತ್ತುಂಟಲ್ಲ. ಅವನಿಗೆ ಹಗೆಯಾಗಿ ಅವನಿಗೆ ವಿರೋಧವಾಗಿ ಯಾರೇ ಮಾತಾಡಲಿ ಅದನ್ನು ಯಾವ ಪ್ರಸಂಗದಲ್ಲಾದರೂ ತೆಗೆಯದೇ ಇದ್ರೆ ಅವ ವಾಸ್ತವಲ್ಲ. ಸತ್ಯ ಸ್ವಾಮಿ, ನಿಮಗಿದ್ದಷ್ಟು ಅನುಭವ ಖಂಡಿತ ಯಾರಿಗೂ ಆಗಿರ್ಲಿಕ್ಕಿಲ್ಲ. ಅವನಲ್ಲಿ ಯಾಕೆ ಹೇಳಿ? ಸೆರೆಮನೆಯಿಂದಲೇ ನೀವು ಮತ್ತೆ? 1 2 7 8 ಹೌದು. ಲೆಕ್ಕವ ಗಣಿಸಲು ಹಿಂದು ಮುಂದಕ್ಕೆ ಸರಿ ಹೋಗುದು. ಕಂಸನಿಗೆ ಇವನ ಲೆಕ್ಕ ಲೆಕ್ಕ ಹೇಳಲಿಕ್ಕೆ ಹೋದವರು. ಹೌದಲ್ಲ? ಸರಿ. ಮತ್ತೆ ನೋಡು, ಹೆಚ್ಚು ಪ್ರೀತಿ ತೋರಿಸ್ತಾನೆ. ಆಗಾಗ ಅಮ್ಮ, ಚಿನ್ನ, ಬಂಗಾರ ಅಂತ ಕರೀತಾನೆ. ನಾರಾದ್ರೆ ನೀವು ಬಂದದ್ದು ಒಳ್ಳೇದಾಯ್ತು. ಅದು ವೇದ್ಯವಾದುದಿಲ್ಲು, ಅದು ವೇದ್ಯವಾದುದಿಲ್ಲು. ಆಕೆ ಗೆಳತನದ ಮುಗದವದಾತನು ವಿಧ ವಿಧ ವಿರಮಿಸುತ್ತಿಲ್ಲ. ನಿತ್ಯವಿರುವುದಕ್ಕೇನು ಪಾಯಚಿಲ್ಲ. ಅದು ವೇದ್ಯವಾದುದಿಲ್ಲು. ಏನ್ ಮಾಡ್ಲಿಕ್ಕೆ ಸರಿಯಾದಂತ ಸಮಯಕ್ಕೆ ಬಂದು ಸೂಚಿಸಿದ್ದೀರಿ ನೀವು. ನನಗೆ ಈಗ ಇವರ ದುರ್ಬುದ್ಧಿ ಎಲ್ಲ ತಿಳಿಯಿತು. ಆದ್ರೆ ಬೇಡ ದುರ್ಬುದ್ಧಿ ಅಂತ ಹೇಳಿದ್ರೆ ಇವ್ರ ಮತ್ತೆ ಬುದ್ಧಿ- ಪುನಃ ಬೇರೊಂದು ಪ್ರಸಂಗ ಮಾಡ್ತಾನೆ ಈಗ. ಇವರ ಬುದ್ಧಿ ಎಲ್ಲ ನನಗೆ ಅರ್ಥ ಆಯ್ತು ಸ್ವಾಮಿ. ಹ. ನಾನು ಎಂತವಳು? ನಾನು ಬೆಳ್ಳಗಿರುವುದೆಲ್ಲ ಹಾಲು ಅಂತ ಭಾವಿಸಿಕೊಳ್ಳುವವಳು. ಸುಣ್ಣದ ನೀರು ಬೆಳ್ಳಗಿರ್ತದೆ ಅಂತ ನನಗೆ ಈಗ ಗೊತ್ತಾದದ್ದು ಸ್ವಾಮಿ. ಕುಡಿಲಿಲ್ಲ? ಇಲ್ಲ, ಅನುಭವ ಆಗಿದೆ ನನಗೆ. ಬಾಮ 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 ಅಂತ ನನ್ನ ಸುತ್ತ ಸುತ್ತ ಬರುವಾಗ ನನ್ನ ಮೇಲಿರುವಂತ ಅತಿಯಾದಂತ ಪ್ರೀತಿ ಅಂತ ನಾನು ಭಾವಿಸಿಕೊಂಡ್ರೆ ನನ್ನನ್ನು ವಂಚಿಸುವಂತ ದುರ್ಬುದ್ಧಿ ಅಂತ ನನಗೆ ಈಗ ತಿಳಿಯಿತು. ನಿನ್ನನ್ನು ಒಬಮ 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 ಅಂತ ಕರೆಯುವಾಗಲೇ ನೀನು ಆಲೋಚನೆ ಮಾಡಬೇಕಿತ್ತು. ಅದನ್ನು ಸೇರಿಸಿ ಹೇಳ್ಬೇಡಿ ಸ್ವಾಮಿ. ಹ? ಓ ಬಾಮ, ಓ ಬಾಮ. ಒಬಾಮ ಅಲ್ಲ. ಹಾಗಾದ್ರೆ
ಅವಳ ಮೇಲಿರುವುದು ಪ್ರೀತಿ, ಆ. ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಾಯ್ತು ನನಗೀಗ. ಆ. ಇಲ್ಲದಿದ್ರೆ ಇಲ್ಲಿ ನಡೋಣ ಅಂತ ಹೇಳಿದ್ರು, ಅಂಗಳದ ತುದಿಯಲ್ಲಿ ನಟ್ಟು ಆ ಕಡೆ ಬಾಗಬೇಕೆನ್ನುವಂತ ಕಾರಣಕ್ಕಾಗಿ ಮೆಟ್ಟಿದ್ರು ಅಂತ ಆದ್ರೆ ಆ. ನನ್ನ ಎದೆಯನ್ನು ಮೆಟ್ಟಿದ ಹಾಗಾಯ್ತು ನನಗೆ. ಹೌದಾ? ಮೋಸವೇ ಇದು. ಹೌದಾ? ಇಲ್ಲ ಸ್ವಾಮಿ, ಓ. ಇನ್ನಾದ್ರೂ ಅವರು ಎಲ್ಲಿಗೂ ಹೋಗಬಾರದು, ಹ್ಮ್. ಸದಾ ನನ್ನ ಬಳಿಯಲ್ಲೇ ಇರಬೇಕು. ಹ್ಮ್. ಅವರ ಪ್ರೀತಿ ಎನ್ನುವುದೆಲ್ಲ ನನಗೇ ಸಿಗಬೇಕು. ನಾನು ಹೇಳಿದ ಹಾಗೆ ಕೇಳುತ್ತಾ ಕೇಳುತ್ತಾ ನನ್ನ ಮನೆಯಲ್ಲಿ ಅವರು ಬಿದ್ದಿರಬೇಕು ಅಂತ ವ್ಯವಸ್ಥೆಯನ್ನು ನೀವು ಮಾಡಬೇಕು. ನಾನು ಅದಕ್ಕೆ ಒಂದು ಉಪಾಯ ಉಂಟು. ಏನು ಮಾಡುವುದು? ಸೊಂಟ ಮುರಿದ್ರೆ ಆಯ್ತು, ಇದ್ದೇ ಇರುತ್ತೆ. ಅಯ್ಯೋ, ಹಾ? ಮತ್ತೆ ಚಾಕರಿ ಮಾಡುವುದು ಯಾರು? ನಾ ಸುಮ್ಮನೆ ಹೇಳಿದ್ದು, ಅವನ ಸೊಂಟ ಮುರಿಯುವ ಸೊಂಟ ಸೊಂಟವ ಅದರಲ್ಲಿ ಮುರಿಯುವ ಕೀಲು ಉಂಟಾ? ಅಲ್ಲ, ಸೊಂಟ ಮುರಿಯೋರು ಇದ್ದಾರ ಪ್ರಪಂಚದಲ್ಲಿ ಇದ್ದಾರ? ಅವನ ಸೊಂಟ ಮುರಿಬೇಕು ಅಂತ ಆಲೋಚನೆ ಮಾಡಿದ್ರೆ ನಮ್ಮ ಸೊಂಟ ಮುರಿತದೆ. ನಾನೊಂದು ವ್ರತ ಹೇಳ ನಿನಗೆ. ವ್ರತವಾ? ಕೇಳಮ್ಮ ಬಾಮ ಕೇಳಮ್ಮ ಬಾಮ ಆ ಆ ಆ ಕೇಳಮ್ಮ ಬಾಮ ಕೇಳಮ್ಮ ಪೇಳುವೆ ನಿನ್ನ ಗುರುದು ಕಾರ್ಯವ ಕಿವಿಗೊಟ್ಟು ಪೇಳುವೆ ನಿನ್ನ ಗುರುದು ಕಾರ್ಯವ ಕಿವಿಗೊಟ್ಟು ಕೇಳಮ್ಮ ಪತಿಯ ಪ್ರೇಮವ ಗಳಿಸೇ ದಿವ್ಯ ಪತಿದಾನ ವ್ರತವಿರ್ಪುದೇ ಒಂದು ವ್ರತ ಇದೆಯಮ್ಮ. ಅದಹಿತದಿಂದ ಮಾಡಿ ಪೂರೈಸಿ ಅದಹಿತದಿಂದ ಮಾಡಿ ಪೂರೈಸಿ ಮಿಕ್ಕ ಸತಿಯ ನೋಡದೆ ನಿಲ್ಲುಡಾಸಿ ಮಿತಿ ಮೀರಿ ಕೂಡಿರ್ಪ ವ್ಯತೆಯಾಗಿ ಮೊದಲಿಂಗ ದಿತಿ ಗೌರಿಯರು ಗೈಮುತತಿ ಪ್ರೀತಿ ಪಡಿದರು. ಕೇಳಮ್ಮ ಬಾಮ ಕೇಳಮ್ಮ ಪೇಳುವೆ ನಿನಗೋದು ಕಾರ್ಯವ ಕಿವಿಗೊಟ್ಟು ಬಾಮ ಕೇಳಮ್ಮ ಕೇಳಮ್ಮ ಮಾಯ ಮಾಯ ಬಾಮ ಸತ್ಯಭಾಮಾದೇವಿ, ನಾರದರೆ, ನಿನ್ನ ಬೇಸರವನ್ನು, ನಿನ್ನ ದುಃಖವನ್ನು, ನಿನ್ನ ಚಿಂತೆಯನ್ನು ನೋಡುವಾಗ ಕೇಳುವಾಗ ಕಾಣುವಾಗ ಯಥಾರ್ಥಕ್ಕಾದರೂ ಯಾವ ತಾಯಿ ಹೆತ್ತ ಮಗನಾದರೂ ಬೇಸರಗೊಳ್ಳಲೇಬೇಕು. ಅಯ್ಯೋ ನಿನ್ನ ಒಂದು ಸ್ಥಿತಿಯೇ. ಅಲ್ಲ, ಈಗ ತಾಯಿಗೆತ್ತ ಮಕ್ಕಳಿಗೆ ಮಾತ್ರ ಬೇಸರ ಆಗುವುದಾ? ಮತ್ತೆ ನಿಮಗಾಗುದಿಲ್ವಾ? ನನ್ನನ್ನು ತಾಯಿಯೇ ಹೆತ್ತದಲ್ವಾ? ಮತ್ತೆ ಹೇಳ್ತೀರಲ್ಲ ನೀವು, ಸರಿ ಅದು. ತಾಯಿಯೇ, ನಾನೊಂದು ಹೇಳಿದ್ದನ್ನು ಕೇಳ್ತೀಯಾ? ಹೇಗೆ? ಶ್ರದ್ಧೆಯಿಂದ ಮಾಡ್ತೀಯಾ? ನಾರದ್ರೆ, ಓ, ಇದರಿಂದ ಒಳ್ಳೇದಾಗುವುದಿದ್ರೆ, ನನ್ನವರು ನನ್ನ ಬಳಿಯೇ ಇರುವುದೇ ಇದ್ರೆ ಏನು ಬೇಕಾದರೂ ಮಾಡ್ತೇನೆ, ಏನು ಬೇಕಾದರೂ ಹೇಳಿ ನೀವು. ಬಾಕಿದ್ದವರಿಗೆ ಮೋಸ ಆದರೂ ತೊಂದರೆ ಇಲ್ಲ. ಆಗಲಿ, ಆಗಬೇಕು. ನಮಗೆ ಮೋಸ ಮಾಡಿದ್ರೆ ನಾಳೆಯಿಂದ ಇನ್ನೊಬ್ಬರಿಗೆ ನಾನು ಮೋಸ ಆದರೂ ತೊಂದರೆ ಇಲ್ಲ. ಈ ಪ್ರಕರಣ ಪೂರ್ತಿ ಮುಗಿದ ಮೇಲೆ ನಾನು ದ್ವಾರಕೆಗೆ ಬರಲಿಕ್ಕೆ ಇಲ್ಲ. ಬಾಕಿದವರು ಬಿಡ್ಲಿಕ್ಕಿಲ್ಲ ನನ್ನನ್ನು ಬರಲಿಕ್ಕೆ. ಅದ್ಯಾಕೆ? ಆದರೂ ತೊಂದರೆ ಇದೆ. ಅಡ್ಡಮಾಂಗನೆಯರ ಪತಿಯಾಗಿರುವಂತಹ ಶ್ರೀಕೃಷ್ಣನನ್ನು ಭಾಮ ರಮಣನನ್ನಾಗಿಯೇ ಇರಿಸಿಕೊಳ್ಳುವುದಕ್ಕೆ, ಉಳಿಸಿಕೊಳ್ಳುವುದಕ್ಕೆ, ಇಳಿಸಿಕೊಳ್ಳುವುದಕ್ಕೆ ಏನು ಮಾರ್ಗ ಇದೆ? ಒಂದು ವ್ರತ ಇದೆ. ವ್ರತವಾ? ಹೌದು. ಏನದು? ಅದರ ಹೆಸರು ಪುಣ್ಯಕ. ವ್ರತದ ಹೆಸರೇ ಪುಣ್ಯಕ. ಹೌದು. ಹ, ಪಾರ್ವತೀ ದೇವಿಯ ಒಟ್ಟಿಗೆ ಈಶ್ವರ ದೇವರು ಯಾಕೆ ಕುಣಿತಾರೆ? ಅರ್ಧನಾರೀಶ್ವರ. ಯಾಕೆ? ಯಾಕೆ? ದೇಹಾರ್ಧ ಶರೀರವನ್ನು ಯಾಕೆ ಕೊಟ್ಟ? ಯಾಕೆ? ಪ್ರಪ್ರಥಮ ಮಾಡಿದ್ದೆ ಪಾರ್ವತೀ ದೇವಿ ಪುಣ್ಯಕ ವ್ರತವನ್ನು. ಪುಣ್ಯಕ ವ್ರತವನ್ನು ಮಾಡಿದ್ದು ಪಾರ್ವತಿ ದೇವಿ. ಓ, ಓಹೋ, ಇಂದ್ರನ ರಸಿಯಾದಂತಹ ಶಚಿ ದುರ್ಬುದ್ಧಿಯ ತನ್ನ ಗಂಡನಾದಂತಹ ಇಂದ್ರನನ್ನು ತನ್ನ ಹಿಡಿತದಲ್ಲೇ ಬಿಗಿಯಾಗಿ ಹಿಡಿದುಕೊಂಡದ್ದು ಹೇಗೆ? ಹೇಗೆ? ಎರಡನೇ ಸಲ ಮಾಡಿದ್ದೇ ಪಾರ್ವತಿ ಇವಳು.
ಶಚಿ ಶಚಿ. ಈಗ ಶಚಿ ಹೇಳಿದ ಹಾಗೆ ಇಂದ್ರ ಕೇಳುವುದಕ್ಕೆ ಕಾರಣ ಹ. ಪುಣ್ಯಕ ವ್ರತವನ್ನು ಶಚಿ ಮಾಡಿದ್ದು. ಅಯ್ಯೋ ಯಾವ ಪಾಪ. ಹುಚ್ಚ ಇಂದ್ರ ಇದ್ದಾನಲ್ಲ, ಆ ಇಂದ್ರನನ್ನು ನೀನು ನೋಡಿದ್ಯಲ್ಲ, ಅವನಿಗೆ ಸರಿ ಉಂಟು ಅಂತ ಆಲೋಚನೆ ಮಾಡಿದ್ದೆ ನೀನು. ಅವ ಅರೆ ಹುಚ್ಚ. ಅಯ್ಯೋ ಅರೆ ಹುಚ್ಚ. ಮತ್ತೆ ನಾವು ಹೋಗುವಾಗ ಪೂರ್ತಿ ಹುಚ್ಚು. ಅವನ ಮೂಗುದಾರ ಹಿಡಿಯುವುದೇ ಈಗ ಅವನ ಹೆಂಡತಿ. ಅದು ಗೊತ್ತಾಗಿದೆ ನನಗೆ. ಹೆಂಡತಿ ಮಾತು ಕೇಳಿದನೋ ಮತ್ತೆ ಮಂತ್ರಿಸಿ ಬಿಟ್ಟ ಹಾವಿನ ಹಾಗೆ ಹೆಡೆ ಬಿಚ್ಚುವುದೇ ಇಲ್ಲ. ಪಾಪ ಇಂದ್ರನಿಗೆ ಮಾತ್ರ ವಿಷಯ ಗೊತ್ತಿಲ್ಲ. ಕರೆದ ಅವನು ನಾವು ಹೋದಾಗ ಬರ್ಲಿಲ್ಲ ಅವಳು. ಬರ್ಲಿಕ್ಕಿಲ್ಲ ಬರುದಿಲ್ಲ ಅವಳು. ಕರೆದನ ಕರೆದ. ಅವಳು ಬರ್ಲಿಕ್ಕಿಲ್ವಾ? ಬರ್ಲಿಲ್ವಾ? ಬರ್ಲಿಲ್ಲ. ನೀವು ಬಂದ ಮೇಲೆ ಅವನಿಗೆ ಉಂಟು ಸನ್ಮಾನ. ಕರೆದದ್ದು ಯಾಕೆ? ಏನು ಕರೆಯುವುದು? ನಾ ಹೇಳಿದ್ದೇನೆ ನಿಮ್ಮಲ್ಲಿ ಕರೀಲಿಕ್ಕೆ, ಬಂದವರಿಗೆಲ್ಲ ದರ್ಶನ ಕೊಡ್ಲಿಕ್ಕೆ ನಾನೇನು ಹೇಳ್ತಾಳ ಅವಳು. ಸರಿ. ಇನ್ನೊಂದು ಪ್ರಸಂಗದಲ್ಲಿ ನೋಡಿ ಇಂದ್ರನನ್ನು ಕರೀಲಿಕ್ಕೆ ಇಲ್ಲ. ಹೌದಾ? ಈಗ ಇಂತಹ ಉದಾತ್ತವಾಗಿರುವಂತಹ ಚರಿತ್ರೆಯನ್ನು ಚಾರಿತ್ರಿಕವಾಗಿ ಸಂಪಾದಿಸಿದಂತಹ ವಿಶಿಷ್ಟತೆಯು ಭವ್ಯತೆಯು ದಿವ್ಯತೆಯು ಗುಣಪೂರ್ಣವೂ ಆಗಿರಬಹುದಾದಂತಹ ಪುಣ್ಯಕ ಎನ್ನುವಂತಹ ಒಂದು ವ್ರತ. ಸರಿ. ಅದನ್ನು ನೀನು ಮಾಡಿದ್ರೆ ನಿನ್ನ ಗಂಡ ನಿನ್ನ ವಶವರ್ತಿಯಾಗಿ ನೀನು ಏನು ಹೇಳ್ತೀಯೋ, ನೀನು ಹೇಗೆ ಹೇಳ್ತೀಯೋ, ನೀನು ಎಲ್ಲಿ ಹೇಳ್ತೀಯೋ, ನೀ ಎಷ್ಟು ಹೇಳ್ತೀಯೋ ಅಷ್ಟನ್ನೂ ಕೇಳಿಕೊಂಡು ನಿನ್ನ ಹಿಂದೆಯೇ ಸುತ್ತುವುದು ಮಾತ್ರ ಅಲ್ಲ, ಬಾಕಿ ಯಾರ ನೆನಪೂ ಅವನಿಗೆ ಇರುವುದಿಲ್ಲ. ಆಗುವುದಿಲ್ಲ. ಸದಾ ನನ್ನ ಬಳಿಯಲ್ಲೇ ಇರ್ತಾರೆ. ನಾನು ಹೇಳಿದ ಹಾಗೆ ಕೇಳ್ತಾರೆ. ಅಂದ್ರೆ ನನ್ನನ್ನೇ ಪ್ರೀತಿಸ್ತಾರೆ ಅಂತ ಆಯಿತು. ನಾರದ್ರೆ ಏನು ಬೇಕಾದ್ರೂ ಎಷ್ಟು ಕಷ್ಟ ಬೇಕಾದ್ರೂ ಆಗ್ಲಿ, ಆ ಪುಣ್ಯಕ ವ್ರತವನ್ನು ನಾನು ಮಾಡ್ತೇನೆ. ಕಷ್ಟ ಇಲ್ಲ, ಕಷ್ಟ ಇಲ್ಲ. ಅದು ಏನು ಅಂತ ಹೇಗೆ? ಬಾಕಿದ್ದವರಿಗೆ ಕಷ್ಟ ಆದೀತು, ನಿನಗೆ ಕಷ್ಟ ಆಗ್ಲಿಕ್ಕಿಲ್ಲ. ಇಲ್ಲ. ಹೌದಾ? ಹೇಗೆ ಕ್ರಮ? ವ್ರತದಲ್ಲಿ ಅನ್ನ ಸಂತರ್ಪಣೆ ವಿಪ್ರರಿಗೆ, ಹೌದು, ದಾನಾದಿ ಕರ್ಮಗಳು ಸರಿ. ಹಾಗೆ ಹೆಂಗಸರಿಗೆ ಬಾಗಿನ ಇತ್ಯಾದಿ ಇತ್ಯಾದಿ, ಖಂಡಿತ ಸ್ತ್ರೀ ಪೂಜೆ ಮತ್ತೆ ದಂಪತಿ ಪೂಜೆ, ಅದಕ್ಕೆಲ್ಲ ಏನು ಪುಣ್ಯ ಸಂಪಾದನೆ ಮಾಡಬಹುದಾದಂತಹ ಎಷ್ಟು ಪ್ರಕ್ರಿಯೆಗಳೂ ಇದರಲ್ಲಿ ನಡೆಯಬಹುದು. ಎಲ್ಲವನ್ನು ಮಾಡಿಸೋಣ. ಪೆಟ್ಟಿಗೆಯಲ್ಲಿ ಬೇಕಾದಷ್ಟು ಇದೆ. ಮುಖ್ಯವಾಗಿ ಯಜ್ಞ, ಈ ವ್ರತ ಸಮಾಪನ ಆಗುವ ಕಾಲದಲ್ಲಿ ಕೊನೆಗೆ ಒಬ್ಬ ಬ್ರಾಹ್ಮಣನಿಗೆ ನಿನ್ನ ಗಂಡನನ್ನು ದಾನ ಮಾಡಬೇಕು. ನೀವೆಂತದ್ದು ಇನ್ನೊಬ್ರು ಸಮಯ ಹಾಳು ಮಾಡ್ಲಿಕ್ಕೆ ಬಂದದ್ದು ನೀವು ಹೇಗೆ? ಯಾಕೆ? ಈಗ ಸದಾ ನನ್ನ ಬಳಿಯಲ್ಲೇ ನನ್ನ ಗಂಡ ಇರಬೇಕು, ಇದಕ್ಕೆ ಏನು ಮಾಡುವುದಂತ ನಿಮ್ಮಲ್ಲಿ ಕೇಳಿದ್ರೆ ಪುಣ್ಯಕ ವ್ರತವನ್ನು ಮಾಡು, ಸಮಾಪ್ತಿಯಾಗಿ ಮಾಡುವುದು ಬ್ರಾಹ್ಮಣನಿಗೆ. ಅದು ಜಾತಿ ಬ್ರಾಹ್ಮಣನಿಗೆ. ತಪ್ಪು ತಿಳ್ಕೊಳ್ಬೇಡ, ನೀವು ತಪ್ಪು ಹೇಳಬೇಡಿ. ಜಾತಿ ಬ್ರಾಹ್ಮಣ ಅಂತ ಹೇಳಿದ್ರೆ ಕರ್ಮಠನಾಗಿ ಶುದ್ಧವಾಗಿರುವಂತಹ ವೈದಿಕತೆಯಲ್ಲೇ ತನ್ನ ಬದುಕನ್ನು ಸಾಗಿಸಿದವ ಜಾತಿ ಬ್ರಾಹ್ಮಣ ಅಂತ ಹೇಳಿದ. ಅದಕ್ಕೆ ಬ್ರಾಹ್ಮಣ ಜಾತಿಯವರು ಕೆಲವರಿದ್ದಾರೆ, ಅಂತವರಿಗೆ ಬೇರೆ ಉದ್ಯೋಗ ಮಾಡುದು, ಜಪತಪಾದಿಗಳನ್ನು ಮಾಡುವುದಿಲ್ಲ ಅಂತಲ್ಲ, ಅವರಿಗೆ ಬೇಕಾದಷ್ಟು ಮಾಡುವುದು. ಅದೆಲ್ಲ ಲೋಕದಲ್ಲಿ ಬ್ರಾಹ್ಮಣ್ಯ ಎನ್ನುವುದು ಹೇಗೆ ವಿಸ್ತಾರವಾಗುವುದು? ತಾವು ಮಾಡಿದ ಜಪತಪಾದಿಗಳ ಹೋಮಾನುಷ್ಠಾನದಲ್ಲಿ ಬಾಕಿದ್ದವರ ಪಾಪವು ಕಳೆದು ಹೋಗ್ಬೇಕು. ಅಂತವರಿಗೆ ಪತಿಯನ್ನು ದಾನ ಮಾಡುವುದು. ಕೊಟ್ಟಿಗೆಯಲ್ಲಿ ಎಷ್ಟುಂಟು, ಪೆಟ್ಟಿಗೆಯಲ್ಲಿ ಎಷ್ಟುಂಟು, ಕೊರಳಲ್ಲಿ ಎಷ್ಟುಂಟು, ಬೆರಳಲ್ಲಿ ಎಷ್ಟುಂಟು ನೋಡಿ ಬ್ರಾಹ್ಮಣರಿಗೆ ದಾನ ಮಾಡುವುದಲ್ಲ. ಸರ್ವಸಂಗ ಪರಿತ್ಯಾಗಿಯಾಗಿ ಇವತ್ತಿನದನ್ನು ಮಾತ್ರ ಚಿಂತಿಸಿ ನಾಳೆದ್ದನ್ನು ಯೋಚಿಸದೇ ಇರುವ ಒಬ್ಬಾತ ಮಹಾ ನಿಷ್ಕಾಮನಿಗೆ ದಾನ ಮಾಡಿ. ಸ್ವಾಮಿ, ಈಗ ನಾವು ದಾನ ಮಾಡಿದ್ರೆ ಅದು ಅವರಿಗೆ ಅಲ್ವಾ, ವಸ್ತುವಾಗಲಿ ವ್ಯಕ್ತಿಯಾಗಲಿ. ಮತ್ತೆ ನನ್ನ ಬಳಿ ಎಲ್ಲ ಇರುವುದು ಹೇಗೆ ಉಂಟಲ್ಲ? ಹೇಗೆ? ನಾನು ಪೂರ್ತಿ ಮಾಡ್ಲಿಲ್ಲಲ್ಲ. ದಾನ ಮಾಡಿದ್ರೆ ಈಗ ಮುಗೀತಲ್ಲ, ಸಮಾಪ್ತಿ. ನೀವು ಹಾಗೆ ಹೇಳಿದಲ್ಲ. ಆ ಬ್ರಾಹ್ಮಣನಿಂದ ನೀನು ಮತ್ತೆ ತಕ್ಕೊಳ್ಳಬೇಕಾದ್ರೆ ಕೃಷ್ಣನಷ್ಟೇ ಭಾರದ ಒಂದು ವಸ್ತುವನ್ನು ಅವನಿಗೆ ಕೊಟ್ಟಾಯ್ತು. ಕೃಷ್ಣನಷ್ಟೇ ಭಾರದ ದ್ರವ್ಯವನ್ನು ನಾವು ಕೊಟ್ರೆ ಮರಳಿ ಪಡೆಯಲಿಕ್ಕೆ ಆಗ್ತದೆ. ದ್ರವ್ಯ ಅಂತಲ್ಲ, ಎಂತದ್ದು ಅದಿತ್ತು, ಏನು ಮಸಿದುಂಡು ಅದಿತ್ತು. ಸುಮ್ಮನಿರಿ ಸ್ವಾಮಿ ನೀವು. ಅಲ್ಲ ಹೇಳಿದ್ನು, ಏನೇನು ಅಲ್ಲ. ಈ ಪಣದಲ್ಲಿ ಅಂದ್ರೆ ಈ ವ್ರತದಲ್ಲಿ ಕೃಷ್ಣನಷ್ಟೇ ಭಾರದ ಒಂದು ವಸ್ತುವನ್ನು ಅವನಿಗೆ ಕೊಟ್ಟ. ಸುಮ್ಮನಿರಿ ಸ್ವಾಮಿ, ಏನೇನೋ ಕೊಡುವುದು ಬೇಡ, ಬಂಗಾರವೇ ಕೊಟ್ಟು ಬಿಡ್ತೇನೆ ನಾನು. ಅವರಷ್ಟೇ ಭಾರದ ಬಂಗಾರವೇ. ಅವರವರಲ್ಲಿ ಏನುಂಟು ಅದಕ್ಕೆ ಅನುಗುಣವಾಗಿಯೇ ಮಾಡುವುದಲ್ವಾ? ಸತ್ಯ. ಹೌದಾ? ಚರ್ಮದ ಕೆಲಸ ಮಾಡುವವ ಚರ್ಮದಿಂದಲೇ ಮಾಡ್ತಾನೆ, ಹೌದಾ? ಬಂಗಾರವೇ ಇದ್ದವರು ಬಂಗಾರದಿಂದಲೇ ಮಾಡ್ತಾರೆ. ಬಂಗಾರದಲ್ಲಿ ತೂಗೋಣ. ಹೊಲಗದ್ದೆ ಇದ್ದವರು ಭತ್ತದಲ್ಲಿ ಅಕ್ಕಿಯಲ್ಲೋ ಮಾಡ್ತಾರೆ. ನಾನು ಹೇಳಿದ್ದು, ಈಗ ಒಂದು ತುಲಾಭಾರ ಸೇವೆ ಅಂತ ಮಾಡುವಾಗ ನಾವು ಏನನ್ನು ಹರಿಕೆಯಾಗಿ ಹೊತ್ತಿದ್ದೇವೆ? ನಾವು ಸಕ್ಕರೆಯಲ್ಲೇ ಮಾಡ್ತೇವೆ. ಸಕ್ಕರೆ. ಈಗ ನೀನು ಹೇಳುವುದು ಬಂಗಾರದಲ್ಲಿ. ಬಂಗಾರವೇ. ನಾನು ಬಂಗಾರ ಅಂತ ನಿರ್ಬಂಧ ಮಾಡುವುದಿಲ್ಲ. ಬಿಡಿ. ಕೃಷ್ಣನಿಗೆ ಸರಿತುಲ್ಯವಾಗಿರುವಂತಹ ಭಾರದ ವಸ್ತುವನ್ನು ಪಡೆದ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟಲ್ಲಿಗೆ ವ್ರತ ಸಮಾಪ್ತಿ ಆಗ್ತದೆ, ಮರಳಿ ಪಡಿಲಿಕ್ಕೆ ಆಗ್ತದೆ. ಇದನ್ನು ದಾನ ಮಾಡಬೇಕು ಮೊದಲು ಅವರನ್ನು, ಮತ್ತೆ ಮರಳಿ ಪಡಿಬೇಕು. ಅವರಷ್ಟೇ ಭಾರದ್ದು ಕೊಟ್ಟರೆ ಆಯ್ತು. ಯಾಕೆ ದಾನ ಮಾಡಿ ಪಡಿಬೇಕು? ಯಾಕೆ?
ಒಮ್ಮೆ ನಿಮ್ಮದ್ದಲ್ಲ ಇದನ್ನ ಮಮ ಅಂತ ದಾನ ಮಾಡಿದ ಮೇಲೆ ಮೇಲೆ ಪೂರ್ತಿ ಹಕ್ಕು ಕಳ್ಕೊಂಡ ಹಾಗೆ. ಮತ್ತೆ ನಾವು ಅದನ್ನು ಕೊಂಡುಕೊಳ್ಳುವುದು ಅಂತ ಹೇಳಿದ್ರೆ ಕೊಂಡುಕೊಂಡವರಿಗೆ ಸ್ವಂತ. ನಾರದ್ರೆ ಈಗ ವಿವಾದದಲ್ಲಿರುವ ಜಾಗವನ್ನು ನಾವು ಒಮ್ಮೆ ಏನೂ ಅಲ್ಲ ಅಂತ ಮಾಡಿ ಒಬ್ಬರೊಬ್ಬರ ಹೆಸರಿಗೆ ಮಾಡಿಕೊಂಡ. ಎಂತ ಅನುಭವ ನಾರದ್ರೆ ನಿಮ್ಮದು. ನಮಗಿಲ್ಲ ಬಂದು ನನಗಿಲ್ಲಲ್ಲ. ನನಗೊಂದು ಸಲಹೆ ಕೊಟ್ಟವರು ನೀವು. ನೀವೇನು ಯೋಚನೆ ಮಾಡಬೇಡಿ, ವೆಚ್ಚಕ್ಕಲ್ವಾ ಯೋಚಿಸುವುದೇ ಬೇಡ. ಎಷ್ಟೆಲ್ಲ ಪುಣ್ಯ ಕಾರ್ಯ ಮಾಡುವುದಕ್ಕೆ ಸಾಧ್ಯವೋ ಅದನ್ನೆಲ್ಲ ನಾನು ಮಾಡ್ತೇನೆ. ಪುಣ್ಯಕಾವೃತವನ್ನು ಮಾಡ್ತೇನೆ. ಕೊನೆಗೆ ಬ್ರಾಹ್ಮಣರಿಗೆ ನನ್ನವರನ್ನು ದಾನವಾಗಿ ಕೊಡ್ತೇನೆ. ಬಂಗಾರದಿಂದಲೇ ತೂಗಿ ಅವರನ್ನು ಮರಳಿ ಪಡಿತೇನೆ. ಇಷ್ಟೆಲ್ಲ ನಾನು ಮಾಡ್ತೇನೆ. ವ್ರತಕ್ಕೆ ನೀವು ಬರಬೇಕು. ನಾನು ಎಷ್ಟೊತ್ತಿಗೆ ಎಲ್ಲಿರ್ತೇನೆ ಅಂತ ನನಗೇ ಗೊತ್ತಾಗುವುದಿಲ್ಲ. ಆದರೂ ನಿನ್ನ ಕೊನೆಯ ಒಂದು ಹೊತ್ತಿಗೆ ಬರ್ತೇನೆ. ನನ್ನ ಕೊನೆ ಅಲ್ಲಲ್ಲ, ಅದು ಆ ವೈಭವದ ಸಂದರ್ಭ. ಕೊನೆಗೆ ದಾನ ಮಾಡುವಾಗ ದಾನ ಮಾಡಿ ಅವನನ್ನು ಮತ್ತೆ ನೀನು ಪಡೆದು ವಿಜೃಂಭಿಸುವ ಕಾಲಘಟ್ಟದಲ್ಲಿ ನಿನ್ನ ಮುಖದ ಮೂಗು ಕಮ್ಮಾರನ ತಿದಿಯ ಹಾಗೆ ಅಗಲಿ ಸಂತೋಷದ ಬರದಲ್ಲಿ ಬೀಗಿ ಉತ್ಸಾಹ. ಈ ಸಂತೋಷದಲ್ಲಿ ಮೂಗು ಹಾಗಾಗ್ತದ? ಮತ್ತೆ ಅದು ಸೆಟ್ಟಿನಲ್ಲಾಗುವುದಲ್ಲ. ಇಲ್ಲಪ್ಪ, ಒಳ್ಳೆ ನೋಗಾಡುವಾಗ ಮೂಗಿನ ಒಳ್ಳೆ ಅರಳುವುದಲ್ವಾ? ಹಾಗೆ ಸರಿ, ತುಂಬಾ ಉಪಕಾರ ಆಯ್ತು. ಈಗಲಾದ್ರೂ ಏನಾದ್ರೂ ಸ್ವಲ್ಪ ಕುಡೀಲಿ. ನಾನು ನಿನಗೆ ದಯಮಾಡಿ ಒಂದು ವಿಷಯ ಹೇಳ್ತೇನೆ. ಏನಾದ್ರು ಈ ಒಂದು ವಿಷಯವನ್ನು ಯಾರಲ್ಲಿಯೂ ಹೇಳಬೇಡ, ಆಯ್ತಾ? ನನಗೆ ಕಷ್ಟ ಆಗ್ತದೆ. ಮತ್ತೆ ನಿನ್ನ ಗಂಡ ನಿನ್ನೊಟ್ಟಿಗೆ ಕುಣಿಯುವಾಗ ಬಾಕಿ ಇದ್ದವರಿಗೆ ನೀನು ಮೆಲ್ಲ ಹೇಳಲಿಕ್ಕಾಯ್ತು. ನಾರದರ ಹೇಳಿದ್ದು ಅವಳು ಕೇಳಲಿಕ್ಕಾಯ್ತು, ಅದನ್ನು ನಾನು ಹೇಳಲಿಕ್ಕಾಯ್ತು. ಮತ್ತೆ ಊರಿಡಿ ಎಲ್ಲಿಯೂ ನಾನು ಕಾಲ ಹಾಕದೆ ಹಾಗೆ ಆಗ್ತದೆ. ನಾರದ್ರೆ ಅಷ್ಟಲ್ಲ, ಪುಣ್ಯಕ್ಕೆ ವ್ರತ ಮಾಡ್ಲಿಕ್ಕೆ ಬೇಕಾದಷ್ಟು ಬೇಕಲ್ಲ, ವೆಚ್ಚಕವರಲ್ಲೇ ಕುಂತಲ್ಲ. ಕೆಲವರು ಮನಸ್ಸು ಮಾಡಿದ್ರೆ ಏನೂ ಮಾಡಿ ಹಾಗೆ ಯಾರಲ್ಲಿ ಹೇಳುದಿಲ್ಲ. ನಾನು ನೀವು ಏನು ಯೋಚನೆ ಮಾಡಬೇಕು, ಕೊನೆಗೆ ಒಂದು ಬಿಡುವು ಮಾಡ್ಕೊಂಡು ಬರ್ಬೇಕು. ಮಾತ್ರ ಕೊನೆ ದಿವಸ ದೇವರು 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 ಹಾಗೆ ಮುಟ್ಟಿಸಿ ಯಾರಾದ್ರೆ ಏನಾದ್ರೂ ಈಗಲಾದ್ರೂ ಸ್ವಲ್ಪ ತಿನ್ಲಿಕ್ಕೆ ಸಂತೋಷ. ಬಾಳೆಹಣ್ಣು ಉಂಟು ನೋಡು, ನಿನ್ನ ಬದುಕಿನಲ್ಲಿ ನಾನೀಗ ನಿನಗೆ ಬೇಕಾದದ್ದನ್ನು ಕೊಟ್ಟಿದ್ದೇನೆ. ನೀನು ಕೊಟ್ಟದ್ದನ್ನು ತಗೊಂಡ್ರೆ ನಾರದ ತಗೊಳ್ಳುವುದಕ್ಕಾಗಿ ಕೊಟ್ಟ ಅಂತ. ಹಾಗಲ್ಲ, ನೀವು ತಗೊಳ್ಳುದಿಲ್ಲ. ಪರೋಪಕಾರಾರ್ಥಾಯ ಇದಂ ಶರೀರ. ನಿಮ್ಮ ಶರೀರ ಕಾಣುವಾಗಲೇ ಗೊತ್ತಾಯ್ತು. ಖಂಡಿತ ನೀನು ಒಳ್ಳೆದ, ನೀನು ಒಳ್ಳೆದ. ನಿನಗೊಂದು ದಾರಿ ಸಿಕ್ಕಿದೆ. ನಾರದ್ರೆ ನಿನ್ನ ತಲೆಯಲ್ಲಿ ಇದ್ದದ್ದು ಕೆಳಗೆ ಆ ಚಿಂತೆ, ಹೌದು, ಆ ಚಿಂತೆ ಭಾರವಾಗಿರುವಂತಹ ನಿನ್ನ ಯೋಚನೆ, ನಿನ್ನ ಒಟ್ಟು ಹೇಳೋದಿದ್ರೆ ನಿನ್ನ ಮಂಡೆ ಬಿಸಿ, ತಲೆ ಬಿಸಿ ಅದೆಲ್ಲ ಇಳಿ ಕಡಿಮೆ ಆಗ್ತದಲ್ಲ. ತಲೆಯಲ್ಲಿ ಇದ್ದದ್ದೊಮ್ಮೆ ಇಳಿಯುವಾಗ ನಿನ್ನನ್ನು ಕಂಡು ಸಂತೋಷ ಮಾಡಬೇಕು. ಅಷ್ಟು ಸಾಕು.